ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐ ಕ್ಯೂ. ನೋಡಿರಿ ಸ್ಟೂಡೆಂಟ್ಸ್, ಇವತ್ತಿನ ಹೊಸ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಏನಂದರೆ ಕ್ವಶನ್ ಪೇಪರ್ ಡಿಸ್ಕಷನ್ ಪ್ರೀವಿಯಸ್ ಇಯರ್ದು. ನೋಡಿರಿ, ಫೆಬ್ರವರಿ 20ನೇ ತಾರೀಕು 2024 ನಡೆದಿರುವಂಥ ಎಕ್ಸಾಮು 11:30 ಅಂದರೆ ಮೋಸ್ಟ್ಲಿ ಇದು ಸೆಕೆಂಡ್ ಶಿಫ್ಟ್ ಇರ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಒಂದು ಮೇಜಿನ ಮಾರಾಟದ ಬೆಲೆಯು 6,875 ಆಗಿದೆ. ಒಂದು ವೇಳೆ ಶೇಕಡಾವಾರು ಲಾಭವು 25% ಆದರೆ ಮೇಜಿನ ಅಸಲು ಬೆಲೆ ಅಂದರೆ ಏನು ಕೊಟ್ಟಾನ ನೋಡ್ರಿ ಸ್ಟೂಡೆಂಟ್ಸ್. ಒಂದು ಮೇಜಿನ ಮಾರಾಟದ ಬೆಲೆ ಅಂದರೆ ಏನು ಕೊಟ್ಟಾನ್ರಿ? ಎಸ್ ಪಿ ಕೊಟ್ಟಾನ. ಎಷ್ಟು ರೀ? 6,875. ಎಸ್ ಪಿ ಅಂದ್ರೇನು? ಮಾರಿದ ಬೆಲೆ. ನೆಕ್ಸ್ಟ್ ಏನು ಕೊಟ್ಟಾನ್ರಿ? ಪ್ರಾಫಿಟ್ ಕೊಟ್ಟಾನ. ಎಷ್ಟು? 25%. 25% ಪ್ರಾಫಿಟ್ ಅಂದ್ರೆ ನೆಕ್ಸ್ಟ್ ಏನು ಕೇಳ್ರಿ ನಾವು ಅಂದ್ರೆ ಅದರ ಮೇಜಿನ ಕೊಂಡ ಬೆಲೆ ಕೇಳ್ಯಾನ. CP ಕ್ವಶನ್ ಮಾರ್ಕ್ ಕೇಳ್ಯಾನ. ಸೊ ನೋಡ್ರಿ, ಇದರಲ್ಲಿ ಯಾವ ಥರ ಪ್ರಾಬ್ಲಮ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಫಾರ್ಮುಲಾ ಏನಿದೆ ಅಂದರೆ SP ಏನಾಗುತ್ತೆ? CP ಇಂಟು ಪ್ರಾಫಿಟ್ ಪರ್ಸಂಟೇಜ್. ಸೊ 25% ಪ್ರಾಫಿಟ್ ಅಂದ್ರೆ ಹೆಂಗೆ ಬರ್ಕೋತೀರಿ? ಅಂದರೆ 100 ರೂಪಾಯಿ ಇರೋದು ವಸ್ತುನ ಎಷ್ಟಕ್ಕೆ ಮಾರ್ಯಾನ? 125. ನೋಡ್ರಿ, ಕಟ್ತಾ ಬಿಡ್ರಿ. 25 ಇಲ್ಲೇ 25 ನಾಲ್ಕಲೆ ಅಂದರೆ 4 ರೂಪಾಯಿ ಇದ್ದಿದ್ದು ವಸ್ತುನ 5 ರೂಪಾಯಿಗೆ ಮಾರಿದ್ದಾನೆ. ನೋಡ್ರಿ, ಹಂಗಂದರೆ ಫಾರ್ಮುಲಾ ಹಾಕ್ರಿ. SP ಎಷ್ಟಾಗುತ್ತೆ? 6,875 = CP ಇಂಟು ಪ್ರಾಫಿಟ್. ನೋಡ್ರಿ, ನಾ ಏನು ಮಾಡಿದೆ ಇದನ್ನು? 5/4. ನೆಕ್ಸ್ಟ್ ನೋಡ್ರಿ, ಸೊ CP ಏನಾಗುತ್ತೆ? ಇದನ್ನ ಈ ಸೈಡ್ ತೊಗೊಂಡು ಬಂದರೆ ಏನಾಗುತ್ತೆ? 6875 ಇಂಟು 4/5. ಕಟ್ತಾ ಬಿಡ್ರಿ. 5 1 5, 5 3 15, 5 7 35, 5 5 25. ಎಷ್ಟು ಬಂತು? 13. ನೋಡಿ, 1375ಗೆ ಇಂಟು ಏನು ಮಾಡಿ? 4 ಮಾಡಿರಿ. 4 5 20, 4 7 28, 2 30, 4 3 12, 3 15, 4 1 4 1 5, 5,000 ಎಷ್ಟಾಗುತ್ತೆ? 5,500 ರೂಪಾಯಿ ಆಗುತ್ತೆ. ಅಂದರೆ ಕೊಂಡ ಬೆಲೆ ಎಷ್ಟಾಗುತ್ತೆ? 5,500 ರೂಪಾಯಿ ಆಗುತ್ತೆ. ಇಲ್ಲ ಅಂದರೆ ನೀವು ಟ್ರಿಕ್ ವೈಸ್ ಮಾಡ್ಬೇಕಂದ್ರೆ ಈ ಪ್ರಾಬ್ಲಮ್ನ ಇನ್ನೂ ಸಾಲ್ಯೂಷನ್ ಈಸಿಯಾಗಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಸೊ ನೋಡಿ, ಇವಾಗ ಪ್ರಾಫಿಟ್ಟು 25% ಅಂದರೆ ಹೆಂಗೆ ಬರ್ಕೋತೀರಾ? ಪ್ರಾಫಿಟ್ 25% ಅಂದರೆ 125/100. ಅಂದರೆ ಇದು SP, ಇದು CP. ಸೊ ನೋಡಿ, 125 ಅಂದರೆ ಇದನ್ನ ಹೆಂಗೆ ಕಟ್ತಾ ಬಿಡ್ರಿ. 25 25 ನಾಲ್ಕಲೆ ಅಂದರೆ 5/4. ಅಂದರೆ ಇದು SP ಆಯಿತು, ಇದು CP ಆಯಿತು. ಸೊ ಇವು SP ಎಷ್ಟು ಕೊಟ್ಟಿದ್ದಾರೆ? 6875 ಕೊಟ್ಟಿದ್ದಾರೆ. 5 1 ಹಿಂಗೂ ಮಾಡ್ಬೋದು. 5 1 5, 5 3 15, 5 7 35, 5 5 25. ಅಂದರೆ 1 ರೇಷಿಯೋಕ್ಕೆ ಎಷ್ಟು ಇಂಟು ಮಾಡಿದ್ದಾನೆ? 1375. ಅದೇ ಟೈಪ್ ನೀವು 4 ಇಂಟು 1375 ಮಾಡಿದ್ರೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಒಂದು ಸಂಖ್ಯೆಯು 20% ಮೌಲ್ಯದ 25% ಮೌಲ್ಯವು 250ಕ್ಕೆ ಸಮ. ನೋಡಿ, ಯೋಚನೆ ಮಾಡಿಬಿಡ್ರಿ. ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ? ಒಂದು ಸಂಖ್ಯೆ, ಯಾವುದು ಸಂಖ್ಯೆ ಗೊತ್ತಿಲ್ಲ ಸ್ಟೂಡೆಂಟ್ಸ್, ಅದನ್ನು X ಅಂತ ಕನ್ಸಿಡರ್ ಮಾಡಿ. ಓಕೆ, ಸೊ ಯಾವುದು ಸಂಖ್ಯೆ ನಮಗೆ ಗೊತ್ತಿಲ್ಲ, ಆ ಒಂದು ಸಂಖ್ಯೆನ X ಅಂತ ಕನ್ಸಿಡರ್ ಮಾಡಿ. ಅದರಲ್ಲಿ ಏನಿರ್ತಾನೆ? ಒಂದು ಸಂಖ್ಯೆ 20% ಅಂದರೆ 20/100. ಮತ್ತು ಇದ್ರದ್ದೆಷ್ಟು? 25% ಅಂತಿದ್ದಾನೆ ಅಂದರೆ 25/100. ಇದು ಎದಕ್ಕೆ ಸಮ ಇದೆ? 250ಕ್ಕೆ ಸಮ. ನೋಡಿ, ಇವಾಗೆಲ್ಲ ಪಾಸಿಬಲ್ ವೇ ಅದಾವೆ. ಕಟ್ತಾ ಬಿಡ್ರಿ. 25 1 25 ನಾಲ್ಕಲೆ. ನೋಡಿ, 4 1 4 5, 5 1 5 20. ಅಂದರೆ ಎಷ್ಟಾಯಿತು? X/20 = 250. ಅಂದರೆ X = 20 ಆ ಸೈಡ್ ಬಂದರೆ ಗುಣಾಕಾರ ಮಾಡಿ ಎಷ್ಟಾಗುತ್ತೆ? 5,000. ಅಂದರೆ ಆ ಸಂಖ್ಯೆ ಎಷ್ಟಿತ್ತು? 5,000. ಬಟ್ ಇಲ್ಲಿಗೆ ನಮ್ದು ಆನ್ಸರ್ ಆಗಿಲ್ಲ. ಇನ್ನು ಏನು ಕೇಳ್ತಿದ್ದಾನೆ? ಹಾಗಾದರೆ ಆ ಸಂಖ್ಯೆಯ 35% ಕಂಡುಹಿಡಿ ಅಂತಿದ್ದಾನೆ. ಅಂದರೆ ಈ ಸಂಖ್ಯೆ ಮತ್ತೆ 35% ಅಂದರೆ 35/100. 2 0 2 0 ತೆಗೀರಿ. ಸೊ 135ಗೆ ಎಷ್ಟಿಗೆ? 35ಗೆ 5ರಲ್ಲಿ ಗುಣಾಕಾರ ಮಾಡಿ 35 × 5 ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ? 1750. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ? ಒಂದು ವೇಳೆ Xನ 45%ವು Yನ 15%ಕ್ಕೆ ಸಮನಾಗಿದ್ದರೆ X ಮತ್ತು Yನ
ಅನುಪಾತದ ಮೌಲ್ಯ ಎಷ್ಟು ಅಂತ ಕೇಳಿದ್ದಾನೆ. ನೋಡಿ, ಎಕ್ಸ್ನ 45% ಅಂದರೆ ಎಕ್ಸ್ ಇಂಟು 45%. ಸೊ ಇದು ಅನುಪಾತ ಯಾವ್ದು ಕೇಳ್ತಿದ್ದಾನೆ, ವಾಯ್ನ 15% ಕೇಳ್ತಿದ್ದಾನೆ, 2ರ ಅನುಪಾತ. ನೋಡಿ ಸ್ಟೂಡೆಂಟ್ಸ್, ಇವಾಗ 45% ಅಂದರೆ ಹೆಂಗೆ ಬರ್ಕೋತೀರ, 45 ಡಿವೈಡೆಡ್ ಬೈ 100. ಇಲ್ಲಿನ ಏನು ಮಾಡ್ತೀರಾ, 15 ಡಿವೈಡೆಡ್ ಬೈ 100. ಅದನ್ನು ಬರೆಯೋದಕ್ಕಿಂತ ಹೆಂಗೆ 100 ಕ್ಯಾನ್ಸಲ್ ಆಗೋತ್ತಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಡೈರೆಕ್ಟ್ ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಏನು ಉಳಿತು ಇವಾಗ, ಎಕ್ಸ್ ಇಂಟು 45 ವಾಯ್ ಇಂಟು 15. ಸೊ ಇವಾಗ ಏನು ಮಾಡಿ, ಲೆಟರ್ಸ್ ಒಂದು ಸೈಡ್ ಮಾಡಿ, ಸಂಖ್ಯೆಗಳು ಒಂದು ಸೈಡ್ ಮಾಡಿ, ಈ ವಾಯ್ನ ಈ ಸೈಡ್ ತೊಗೊಂಡು ಬಂದರೆ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ವಾಯ್ ಈಕ್ವಲ್ ಟು ಏನಾಗುತ್ತೆ, 15 ಡಿವೈಡೆಡ್ ಬೈ 45. ಈಗ ನೋಡಿ, 15 ಒಂದಲೇ 15 ಮೂರಲೆ ಅಂದರೆ ಏನಾಗುತ್ತೆ, 1/3 ಬಂತು. ಸೊ 1/3 ನೋಡಿ, ನಿಮಗೆ ಗೊತ್ತಿರ್ಬೋದು, ಎಕ್ಸ್ ಬೈ ವಾಯ್ ಅಂದರೂ ಒಂದೇ, ಎಕ್ಸ್ ಅನುಪಾತ ವಾಯ್ ಅಂದರೂ ಒಂದೇ. ಸೊ 1/3 ಅಂದರೆ ಆಪ್ಷನ್ ಏನಾಗುತ್ತೆ, ಡಿ ಆಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್, ಇದು ಸರಾಸರಿ ಅಂದರೆ ಎವರೇಜ್ ಮೇಲಿದೆ. ಇವಾಗ ನೋಡಿ, 5 ಸಂಖ್ಯೆಗಳ ಸರಾಸರಿ 32 ಆಗಿದೆ. ಒಂದು ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಹಾಕಿದರೆ ಆ ಸರಾಸರಿ 28 ಆಗುತ್ತದೆ. ಹಾಗಾದರೆ ಆ ತೆಗೆದುಹಾಕಿದ ಸಂಖ್ಯೆ ಯಾವುದು? ಸಿಂಪಲ್ ಸ್ಟೂಡೆಂಟ್ಸ್, ನೋಡಿ 5 ಸಂಖ್ಯೆ. ಸೊ ಸರಾಸರಿ ಅಂದರೆ ನೋಡಿ ಎವರೇಜ್, ಪ್ರತಿಯೊಂದು ಅಂದಂಗೆ ಅಂದರೆ ಎವರೇಜು. ಸೊ ಎಷ್ಟು ಸಂಖ್ಯೆ, 5 ಸಂಖ್ಯೆ ಇದ್ದಾವೆ. ಪ್ರತಿಯೊಂದು ಸಂಖ್ಯೆಯ ಸರಾಸರಿ ಎಷ್ಟಿದೆ, 32 ಅಂದರೆ ಟೋಟಲ್. ಫಸ್ಟ್ ಏನು ಮಾಡಿ, ಟೋಟಲ್ನ ಕಂಡುಹಿಡಿಯಿರಿ. 5 ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ, ಗುಣಾಕಾರ ಮಾಡಿದ್ರೆ 5 2 10, 5 3 15 ಅಂದರೆ 160 ಬಂತು. ನೆಕ್ಸ್ಟ್ ಏನಾಗ್ತಿದೆ, ಇವಾಗ ಇನ್ ಕೇಸ್ ಒಂದು ಸಂಖ್ಯೆಯನ್ನು ತೆಗೆದರೆ ಅಂದರೆ ಎಷ್ಟು ಸಂಖ್ಯೆ ಉಳಿತು, ಒಂದು ಸಂಖ್ಯೆ ತೆಗೆದರೆ 4 ಸಂಖ್ಯೆ. ಇವಾಗ ಏನಾಗ್ತಿದೆ, ಸರಾಸರಿ 28 ಆಗ್ತಿದೆ. ಸೊ ಇಂಟು 28 ಮಾಡಿ ಇದ್ರ ಮೊತ್ತ ಕಂಡುಹಿಡ್ರಿ, ಎಷ್ಟಾಗುತ್ತೆ, 8 4 4 8 32, 3 4 2 8, 3 ಎಷ್ಟಾಗುತ್ತೆ, 4 2 8 3 11 ಆಯಿತು, ಅಂದರೆ 112 ಆಯಿತು. ಸೊ ಒಂದು ಸಂಖ್ಯೆ ತೆಗೆದಿದ್ದಕ್ಕೆ ಇಷ್ಟು ಮೊತ್ತ ಆಯ್ತು. ಹಾಗಾದರೆ ಇದರ ಕಳೀರಿ ಎಷ್ಟು ಬರುತ್ತೆ, 10ರಲ್ಲಿ 2 ಹೋದರೆ 8, 6 2 ಹೋದರೆ 4 0 ಅಂದರೆ ಎಷ್ಟು ಬರಬೇಕು, ಆ ಸಂಖ್ಯೆ ಯಾವುದು ಸಂಖ್ಯೆ, ಅದು 48 ಸಂಖ್ಯೆನ ತೆಗೆದಿದ್ದಕ್ಕೆ ಏನಾಗಿದೆ, ಸರಾಸರಿ 28 ಆಗಿದೆ. ಮುಂಚೆ ಎಷ್ಟಿತ್ತು, 32 ಇತ್ತು, ಇವಾಗ 28 ಆಗಿದೆ. ಅಂದರೆ ಕಾರಣ ಏನಂದರೆ ಈ 48 ಸಂಖ್ಯೆಯನ್ನು ತೆಗೆದಿದ್ದಾನೆ. ಸೊ ನೆಕ್ಸ್ಟ್ ನೋಡಿ, ಇದು ಸಮಯ ಮತ್ತು ಕೆಲಸ, ಟೈಮ್ ಆ್ಯಂಡ್ ವರ್ಕಲ್ಲಿ ಚಾಪ್ಟ್ರಲ್ಲಿ ಬರುತ್ತೆ. ಇವಾಗ ಏನು ಕೇಳಿದರೆ ಕ್ವಶನ್ನು, ಸ್ವಲ್ಪ ಲಕ್ಷ್ಯ ಕೊಡಿ ಈ ಕ್ವಶನಲ್ಲಿ. ಇದರಲ್ಲಿ ಏನು ಬರುತ್ತೆ ಕಾನ್ಸೆಪ್ಟು, LCM ಮತ್ತು HCF ಕೂಡ ಬರುತ್ತೆ ಇದರಲ್ಲಿ ಕಾನ್ಸೆಪ್ಟು. ಗೊತ್ತಿರೋರಿಗೆ ಈಸಿ ಆಗುತ್ತೆ. ಸೊ ನೋಡಿ, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಈಗ 5ನೇ ಕ್ವಶನು ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ. ಇವಾಗ ಏನು ಕೊಟ್ಟಿದ್ದಾನೆ, ಸ್ವಪ್ನಿಲ್ ಅವರು ಒಂದು ಸೋಫಾವನ್ನು 16 ದಿನಗಳಲ್ಲಿ ನಿರ್ಮಿಸಬಲ್ಲರು. ಅಂದರೆ ಸ್ವಪ್ನಿಲ್ ಎಂಬ ವ್ಯಕ್ತಿ ಒಂದು ಸೋಫಾನ ಎಷ್ಟು ದಿನದಾಗ ಮಾಡ್ತಾನೆ, 16 ದಿನದಾಗ ಮಾಡ್ತಾನೆ. ಅದೇ ಕೆಲಸವನ್ನು ರೇವತಿಯೊಂದಿಗೆ ಸೇರಿ ಯಾರು, ಸ್ವಪ್ನಿಲ್ ಪ್ಲಸ್ ರೇವತಿ ಜೊತೆಗೆ ಸೇರಿದರೆ ಎಷ್ಟು ದಿನದಲ್ಲಿ, 128/17 ದಿನದಲ್ಲಿ ಕೆಲಸ ಮಾಡ್ತಾರೆ. ಹಾಗಂದರೆ ರೇವತಿ ಒಬ್ಬಳೇ ಈ ಕೆಲಸ ಮಾಡಿದರೆ ಎಷ್ಟು ದಿನ ತಗೋತಾಳ ಅಂತ ಕ್ವಶನ್ ಇದೆ. ಸೊ ಲಕ್ಷ್ಯ ಕೊಡಿ. ಇವಾಗ ಇಲ್ಲಿ ಇಡೀ ಕ್ವಶನಲ್ಲಿ ಯಾವ ಕೆಲಸ ಅಂತ ಹೇಳೇ ಇಲ್ಲ. ನಾವೇನು ಮಾಡಬೇಕು, ಕ್ವಶನ್ನಲ್ಲಿರೋದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಅಂದರೆ ನಾವೇ ಒಂದು ಸಂಖ್ಯೆನ ತೊಗೋಬೇಕು. ಇದು ಏನು, ಟೋಟಲ್ ವರ್ಕು. ಇದನ್ನು ಹೇಗೆ ತೊಗೋಬೇಕಂದ್ರೆ ಲಸಾ LCM ತೊಗೋಬೇಕು. ಸರ್ LCM ಹೆಂಗೆ ತೊಗೋಬೇಕು, 16 ಮತ್ತು 128/7 ನಿಮ್ಗೆ ಗೊತ್ತಿರಬೇಕು. ಕೆಳಗಡೆ ಒಂದು ಭಿನ್ನ ರಾಶಿಗಳ ಲಸ ಹೆಂಗೆ ತೊಗೋಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ಮೇಲಿನ ನ್ಯೂಮರೇಟರ್ದು ಏನು ತೊಗೋಬೇಕು, LCM ತೊಗೋಬೇಕು. ಕೆಳಗಿಂದ್ರದ್ದು ಏನು ತೊಗೋಬೇಕು, HCF. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇದ್ರ ಪ್ರಕಾರ ಮೇಲಿಂದ LCM ಎಷ್ಟು ಬರುತ್ತೆ, 128 ಬರುತ್ತೆ. HCF ನೋಡಿ, 117 HCF ಎಷ್ಟಾಗುತ್ತೆ, 1 ಆಗುತ್ತೆ. ಸೊ ಹಾಗಾಗಿ ಕನ್ಸಿಡರ್ ಮಾಡಿದ್ರೆ 128/1 ಅಂದರೆ ನಾನೇನು ಮಾಡ್ತೀನಿ, ಟೋಟಲ್ ವರ್ಕ್ನ 128 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ. ಹಾಗಾದರೆ ಇವಾಗ ನೋಡಿ, ಸ್ವಪ್ನಿಲ್ 16 ದಿನ ತೊಗೊಂಡಿದ್ದಾನೆ. ಏನು, 128 ಕೆಲಸ ಮಾಡೋದಕ್ಕೆ 16 ದಿನ. ಅಂದರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಿರ್ತಾನೆ, 128ಗೆ ಭಾಗಾಕಾರ ಮಾಡಿ ಎಷ್ಟಾಗುತ್ತೆ, 8 ದಿನ ಆಗುತ್ತೆ. ಸೊ ಅದೇ ಥರ ಇಬ್ಬರು ಜೊತೆ ಕೂಡಿ ಕೆಲಸ ಮಾಡಿದ್ರೆ 128ಗೆ 128/17 ಡಿವೈಡ್ ಮಾಡಿದ್ರೆ ಎಷ್ಟು ದಿನ ಆಗುತ್ತೆ, 17 ಡೇಸ್ ಆಗುತ್ತೆ. ಓಕೆ, ಇವಾಗ ಯೋಚನೆ ಮಾಡಿ ಫ್ರೆಂಡ್ಸ್. ಈಗ
ಸ್ವಪ್ನಿಲ್ ಆಲ್ರೆಡಿ ಎಷ್ಟು ದಿನ ತೊಗೋತಿದ್ದಾನೆ, 8 ದಿನ ತೊಗೊಂಡಿದ್ದಾನೆ. ಇಬ್ಬರು ಜೊತೆ ಕೂಡಿದರೆ ಎಷ್ಟು ತೊಗೋತಾರೆ, 17. ಇದು ಏನು 1 ಡೇದು ಎಫಿಷಿಯನ್ಸಿ. ಸೊ ಸ್ವಪ್ನಿಲ್ 8 ದಿನ ತೊಗೊಂಡಿದ್ದಾನೆ ಅಂದರೆ ನೋಡಿ, ರೇವತಿ ಎಷ್ಟು ದಿನ ತೊಗೊಳ್ಬೋದು, 17ನಲ್ಲಿ -8 ಮಾಡಿ. ಯಾಕಂದರೆ ಸ್ವಪ್ನಿಲ್ ಕೆಪಾಸಿಟಿ ಇದು 8, ಹಂಗಂದರೆ ರೇವತಿದು ಎಷ್ಟಿರುತ್ತೆ, 17ರಲ್ಲಿ 8 ಹೋದರೆ ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ರೇವತಿದು ಎಫಿಷಿಯನ್ಸಿ ಸಿಗ್ತಾ, ರೇವತಿ ಒಂದು ದಿನದಲ್ಲಿ ಎಷ್ಟು ಮಾಡ್ತಾಳೆ ಕೆಲಸ, 9. ಅಂದರೆ ಟೋಟಲ್ ಇರೋದು ಎಷ್ಟಿದೆ ಕೆಲಸ, 128 ಮಾಡಬೇಕು. ಒಬ್ಬಳೇ ಯಾರು ಕೇಳಿದ್ರೆ ಕ್ವಶನಲ್ಲಿ ನೋಡಿ. ಹಾಗಾದರೆ ರೇವತಿ ಒಬ್ಬರೇ ಮಾಡಿದರೆ, ರೇವತಿ ಒಬ್ಬರೇ ಅಂದರೆ ಒಂದು ದಿನಕ್ಕೆ 9 ಅಂದರೆ ಟೋಟಲ್ ಕೆಲಸ 128 ಡಿವೈಡೆಡ್ ಬೈ 9 ಅಂದರೆ ಇಷ್ಟು ದಿನಗಳನ್ನು ತಗೊಳ್ತಾಳೆ. ಐ ಹೋಪ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಇದು ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಮೇಲೆ ಇದೆ. ಸೊ ಒಂದು ಮೊತ್ತದ ಮೇಲೆ 5 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5ಕ್ಕೆ ಸಮ. ಹಾಗಾದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ನೋಡಿ ಸ್ಟೂಡೆಂಟ್ಸ್, ಏನು ಕೊಟ್ಟಿದ್ದಾರೆ, ಫಸ್ಟ್ ಗಿವನ್ ಡೇಟನ್ನು ನೋಡ್ಕೊಳ್ಳಿ. ಟೈಮ್ ಕೊಟ್ಟಿದ್ದಾರೆ ಎಷ್ಟು, 5 ವರ್ಷ. ನಂತರ ಏನು ಕೊಟ್ಟಿದ್ದಾರೆ, 5 ವರ್ಷ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇನ್ನೊಂದು ಒಂದು ಮೊತ್ತದ ಮೇಲೆ 5 ವರ್ಷದೊಳಗೆ ಸರಳ ಬಡ್ಡಿ ಆ ಮೊತ್ತದ 2/5 ಸಮ. ಫಸ್ಟ್ ಆಫ್ ಆಲ್ ನೋಡಿ, 2/5 ಅನ್ನೋದು ಏನು, 5 ಅನ್ನೋದು ಒಂದು ಮೊತ್ತ, ಅದಕ್ಕೆ ಬಡ್ಡಿ ಏಟಾಗ್ತಾಯಿದೆ, 2 ರೂಪಾಯಿ. ಫಾರ್ ಎಕ್ಸಾಂಪಲ್ 5 ರೂಪಾಯಿ ಬ್ಯಾಂಕ್ನಲ್ಲಿ ಇಟ್ಟರೆ 2 ರೂಪಾಯಿ ಬಡ್ಡಿ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೇ ಯೂಸ್ ಮಾಡಿಕೊಂಡು ನಾವೇನು ಕಂಡುಹಿಡಿಬೇಕು, ರೇಟನ್ನು ಕಂಡುಹಿಡಿಬೇಕು. ಸೊ ಸಿಂಪಲ್ ಫಾರ್ಮುಲಾ ನೋಡ್ರಿ ಏನಿದೆ, SI = PTR ಡಿವೈಡೆಡ್ ಬೈ 100. SI ಬಡ್ಡಿ ಎಷ್ಟಿದೆ, 2 ರೂಪಾಯಿ. ಸೊ ಪ್ರಿನ್ಸಿಪಲ್ ಅಂದರೆ ನಾವು ಮೊತ್ತ ಏನು ಕನ್ಸಿಡರ್ ಮಾಡಿದೆ, 5 ಇಂಟು ಟೈಮ್ ಅಂದರೆ ಎಷ್ಟಿದೆ, 5. ರೇಟ್ ಕಂಡುಹಿಡಬೇಕು ಡಿವೈಡೆಡ್ ಬೈ 100. ನೋಡಿ ಸ್ಟೂಡೆಂಟ್ಸ್, ಇವಾಗ ಏನಾಗುತ್ತೆ, ಸೊ ಕಟ್ತಾ ಹೊಡ್ರಿ, 5 ಒಂದಲೇ 5 20. ಅದೇ ಥರ 5 ಒಂದಲೇ 5 4. ಸೊ ನೋಡಿ ಏನು ಬಂತು, 2 ಮೇಲೆ 6 ಡಿವೈಡೆಡ್ ಬೈ 4. ಈ 4ಅನ್ನು ಆ ಸೈಡ್ ಕಳಿಸಿದರೆ ರೇಟ್ ಎಷ್ಟು ಬರುತ್ತೆ, 8%. ನೆಕ್ಸ್ಟ್ ನೋಡಿ, ಚಕ್ರ ಬಡ್ಡಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಚಕ್ರ ಬಡ್ಡಿ ಮೇಲಿದೆ. ಸೊ ನೋಡಿ, ಲಕ್ಷ್ಯ ಕೊಡಿ ಸ್ಟೂಡೆಂಟ್ಸ್, 9,000 ಮೊತ್ತವನ್ನು ವಾರ್ಷಿಕ 80% ಚಕ್ರ ಬಡ್ಡಿ. ಸ್ವಲ್ಪ ಯೋಚನೆ ಮಾಡಿ, ಕ್ವಶನ್ ಹೇಗಿದೆ, ಬಡ್ಡಿ ದರ ಎಷ್ಟು ಕೊಟ್ಟಿದ್ದಾರೆ, ರೇಟ್ = 80%. ಆಮೇಲೆ ಟೈಮ್ ಎಷ್ಟು, 12 ತಿಂಗಳಂದರೆ ಸ್ಟೂಡೆಂಟ್ ಎಷ್ಟು ವರ್ಷ ಆಯಿತು, 12 ತಿಂಗಳಂದರೆ ಇಟ್ ಮೀನ್ಸ್ 1 ಇಯರ್. ಬಟ್ ಒಂದು ಏನು ಕೊಟ್ಟಿದ್ದಾನೆ ಬ್ರ್ಯಾಕೆಟಲ್ಲಿ, ಲಕ್ಷ್ಯ ಕೊಡಬೇಕು, ಇದನ್ನು ಮಿಸ್ ಮಾಡಬಾರ್ದು. ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕುವಂತೆ, ಅಂದರೆ ಬಡ್ಡಿನೇನು ಅರ್ಧ ವಾರ್ಷಿಕಕ್ಕೊಮ್ಮೆ ನೀವು ಕಟ್ಟಬೇಕು ಅಂತ ರೂಲ್ ಇದೆ. ಅಂದರೆ ಅದರ ಅರ್ಥ ಏನು ಸ್ಟೂಡೆಂಟ್ಸ್, ನಾವು ಏನು ಮಾಡಬೇಕು, ಅರ್ಧ ವಾರ್ಷಿಕ ಅಂತ ಹೇಳಿದಾರಲ್ಲ, ಹಾಗಾಗಿ ರೇಟನ್ನು ನಾವು ಏನು ಮಾಡಬೇಕು, ಅರ್ಧ ಮಾಡಬೇಕು. ಸೊ ಇವಾಗ ಜನರಲ್ ಕಾಮನ್ ಸೆನ್ಸ್ ಯೋಚನೆ ಮಾಡಿ, ಈಗ ಅರ್ಧ ವಾರ್ಷಿಕಕ್ಕೊಮ್ಮೆ ಬಿಲ್ ಕಟ್ಟಬೇಕಂದ್ರೆ ಟೈಮ್ ಏನಾಗುತ್ತೆ, ಆಟೋಮೆಟಿಕ್ ಒಂದು ವರ್ಷದಲ್ಲಿ 2 ಸರಿ ಕಟ್ಟಬೇಕಂದ್ರೆ ಆ್ಯಕ್ಚುಲಿ ಎಷ್ಟು, 2 ವರ್ಷ ಆದಂಗೆ ಆಯಿತು, ಅಂದರೆ 2 ಕಂತು ಆದಂಗೆ ಆಯಿತು. ಸೊ ಇದನ್ನೇ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ರೇಟ್ = 40% ಅಂದರೆ ಹೆಂಗೆ ಬರ್ಕೋತೀರ, 40 ಡಿವೈಡೆಡ್ ಬೈ 100. ಸೊ 0 0 2 2 2 ಅಂದರೆ ಎಷ್ಟು ಬಂತು ರೇಟ್, 2/5. ಅಂದರೆ ಇದರ ಅರ್ಥ 5 ರೂಪಾಯಿ ಸಾಲ ತೊಗೊಂಡ್ರೆ 2 ರೂಪಾಯಿ ಬಡ್ಡಿ ಹಾಕಬೇಕು, ಹೌದಾ? ಸೊ ಇವಾಗ ಯೋಚನೆ ಮಾಡಿ. ಸೊ ಇವಾಗಂತೂ ಏನಾಯಿತು, ಇದು ಏನಾಯಿತು, ಫಸ್ಟ್ ಇಯರ್ಗೆ 5 ರೂಪಾಯಿ ಇದ್ದಿದ್ದು ಏನಾಗುತ್ತೆ, 7 ರೂಪಾಯಿ. ಓಕೆ, ನೆಕ್ಸ್ಟ್ ಇನ್ನು ಸೆಕೆಂಡ್ ಇಯರ್ ಯಾಕೆ 2 ಕಂತು ಕಟ್ಟಬೇಕು, ಮತ್ತು 5 ಇದ್ದಿದ್ದು 7 ಆಯಿತು. ಕ್ಲಿಯರಾ? ಹಾಗಂದರೆ 5 5 25, 7 7 49. ಸೊ ಈ ಸೆಕ್ಷನ್ ಏನು ಹೇಳುತ್ತೆ, ಸಾಲ. ಈ ಸೆಕ್ಷನ್ ಏನು ಹೇಳುತ್ತೆ, ಸಾಲ ಜೊತೆಗೆ ಬಡ್ಡಿ, ಹೌದಾ? ಈಗ ನೋಡಿ, 5 ರೂಪಾಯಿ ತೊಗೊಂಡ್ರೆ 2 ರೂಪಾಯಿ ಬಡ್ಡಿ ಅಂದರೆ 7, 5 ರೂಪಾಯಿ ಇದು 2ನೇ ವರ್ಷಕ್ಕೆ, ಅಂದರೆ 5 25, 7 49. ಬಟ್ ಅವ್ನು ಸಾಲ 25 ರೂಪಾಯಿ ತೊಗೊಂಡಿದ್ದಾನೇನ್ರಿ, ಚೆಕ್ ಮಾಡಿ. ಸಾಲ ಎಷ್ಟು ತೊಗೊಂಡಿದ್ದಾನೆ ಅವನು, ಸಾಲ ಎಷ್ಟು ತೊಗೊಂಡಿದ್ದಾನೆ, 9,000 ಸಾಲ ತೊಗೊಂಡಿದ್ದಾನೆ. ಸೊ ಹಾಗಂದ್ರೆ ನೀವು ಏನು ಮಾಡಬೇಕು, ರೇಷಿಯೋನ 25 ರೇಷಿಯೋ ಅಂದರೆ ಎಷ್ಟು, 25 ರೇಷಿಯೋ ಅಂದರೆ 9,000 ಅಂದರೆ 1 ರೇಷಿಯೋಕ್ಕೆ ಎಷ್ಟಾಗುತ್ತೆ,
9000 ಡಿವೈಡೆಡ್ ಬೈ 25. 25 ಒಂದಲೇ 25 ಮೂರಲೇ 75, 25 150. ಒಂದು ಅನುಪಾತ ಬರೋಬ್ಬರಿ ಎಷ್ಟು ಬಂತು? 360. ಇದೇ ಕಾನ್ಸೆಪ್ಟ್ನ ನೀವೇನು ಮಾಡಬೇಕು, ಇವಾಗ ಚಕ್ರ ಬಡ್ಡಿ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಾ? 25 ರೂಪಾಯಿ ಇರೋದನ್ನು 49 ಅಂದರೆ ಎಷ್ಟಾಗಿದೆ? 24 ಇಂಟು 360 ಮಾಡಿ. ಪೂರ್ತಿ ಗುಣಾಕಾರ ಮಾಡಬೇಡಿ, 4 ಎಷ್ಟು? 24. 2 4 ಡಿಜಿಟ್ ಬರಬೇಕು. ಎಲ್ಲಿದೆ ನೋಡಿ, ಅದೇ ಆನ್ಸರ್ ಆಗಿರುತ್ತೆ. 40 ಅಂದರೆ ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಎಚ್ ಎಫ್ ಮತ್ತು ಎಲ್ ಸಿ ಎಮ್ ಮೇಲಿರೋದು ಕಾನ್ಸೆಪ್ಟು. ಎರಡು ಸಂಖ್ಯೆಗಳ ಗುಣಲಬ್ಧ 720 ಆಗಿದೆ ಮತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತ. ಮಹತ್ತಮ ಸಾಮಾನ್ಯ ಅಪವರ್ತ ಅಂದರೆ ಏನು ರೀ? ಮಸ ಅಥವಾ ಎಚ್ ಸಿ ಎಫ್. ಸೊ 4 ಇದೆ, 4 ಕೊಟ್ಟಿದ್ದಾನೆ. ಸೊ ಹಾಗಿದ್ದರೆ ಏನು ಕೇಳಿದರೆ? ಲಘುತ್ತಮ ಸಾಮಾನ್ಯ ಅಪವರ್ತ. ಸ್ಟೂಡೆಂಟ್ಸ್, ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅಂದರೆ ಎ ಇಂಟು ಬಿ ಈಕ್ವಲ್ ಟು ಲಸ ಇಂಟು ಮಸ. ಇದನ್ನು ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ. ಇದು ತುಂಬ ಸರಿ ಎಕ್ಸಾಮಲ್ಲಿ ಬರುತ್ತೆ. ಡೈರೆಕ್ಟ್ ಎ ಇಂಟು ಬಿ. ಸರ್ ಎ ಬಿ ಅಂದರೆ ಏನು? ಎರಡು ಸಂಖ್ಯೆಗಳು. ಲಸ ಮಸ ಇದು ಅಂತ ಗುಣಾಕಾರ ಮಾಡೋದು. ಸೊ ನೋಡಿ, ಇನ್ನೊಂದು ನೀವು ಡೌಟಲ್ಲಿ ಇರ್ಬೋದು, ಎರಡು ಸಂಖ್ಯೆ ಗುಣಲಬ್ಧ ಎ ಇಂಟು ಬಿ ಅವನೇ ಕೊಟ್ಬಿಟ್ಟಿದ್ದಾನೆ ಕ್ವಶನಲ್ಲಿ, ಸಪ್ರೇಟಾಗಿ ಹೇಳಿಲ್ಲ. ಇದನ್ನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಎರಡು ಸಂಖ್ಯೆ ಗುಣಲಬ್ಧ 720, ಎ ಇಂಟು ಬಿ ಅವನೇ ಮಾಡಿಕೊಟ್ಟಿದ್ದಾನೆ ಅಂದರೆ 720 ಈಕ್ವಲ್ ಟು, ಆಮೇಲೆ ಲಸ ನೀವು ಕಂಡು ಹಿಡಿಬೇಕು. ಲಸ ಬಟ್ ಮಸ ಕೊಟ್ಟಿದ್ದಾನ. ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟದು? 4 ಅದು. ಅಂದರೆ ಇಂಟು 4 ಮಾಡಿ. ಹಾಗಾದರೆ ಲಸ ಬೇಕಂದರೆ 4 ಈ ಸೈಡ್ ತೊಗೊಂಬರಿ, ಏನಾಗುತ್ತೆ? ಡಿವೈಡ್ ಆಗುತ್ತೆ. ಡಿವೈಡೆಡ್ 4. ಇವಾಗ ನೋಡಿ, 4 1 4 4 8 32 0 ಅಂದರೆ ಲಸ ಎಷ್ಟು ಬರುತ್ತೆ? 180 ಬರುತ್ತೆ. ಲಸ ಎಷ್ಟು ಬರುತ್ತೆ? 180. ಸೊ ಆನ್ಸರ್ 4. ನೆಕ್ಸ್ಟ್ ನೋಡಿ, ಒಂದು ವೇಳೆ 6 ಪೆನ್ನುಗಳ ಅಸಲು ಬೆಲೆಯು 5 ಪೆನ್ನುಗಳ ಮಾರಾಟ ಬೆಲೆಗೆ ಸಮನಾಗಿದ್ದರೆ. ಇದು ತುಂಬ ಸಿಂಪಲ್ ಕ್ವಶನ್ಸು. ನೋಡಿ ಏನು ಕೇಳ್ತಿದ್ದಾನೆ, ಒಂದು ವೇಳೆ 6 ಪೆನ್ನುಗಳ ಅಸಲು ಬೆಲೆ ಅಂದರೆ ಏನು ರೀ? ಅಸಲು ಬೆಲೆ ಅಂದರೆ ಸಿ ಪಿ. ಅದೇ 5 ಪೆನ್ನುಗಳ ಮಾರಾಟ ಬೆಲೆ ಅಂದರೆ ಏನು? ಎಸ್ ಪಿ. ಕ್ಲಿಯರ್ ಆಯ್ತಾ? ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಏನು? ಒಂದು ವೇಳೆ 6 ಪೆನ್ನುಗಳ ಸಿ ಪಿ ಬರೋಬ್ಬರಿ 5 ಪೆನ್ನುಗಳ ಎಸ್ ಪಿಗೆ ಸಮ ಅಂದಿದ್ದಾನೆ. ಕ್ಲಿಯರ್ ಆಯ್ತಾ? ಸಿಂಪಲ್. ಇವಾಗ ಲೆಟರ್ಸ್ನ ಒಂದು ಸೈಡ್ ಮಾಡಿ, ಸಂಖ್ಯೆಗಳನ್ನ ಒಂದು ಸೈಡ್ ಮಾಡಿ. ಈ ಎಸ್ ಪಿ ಈ ಸೈಡ್ ಬಂದರೆ ಏನಾಗುತ್ತೆ? ಲೆಫ್ಟ್ ಸೈಡು ಗುಣಾಕಾರ ಇರೋದು ಇಲ್ಲಿ ಬಂದರೆ ಭಾಗಾಕಾರ ಆಗುತ್ತೆ. ಹಾಗಾಗಿ ಸಿ ಪಿ ಡಿವೈಡೆಡ್ ಬೈ ಎಸ್ ಪಿ ಆಯಿತು. ಅದೇ ಥರ 6 ಈ ಕಡೆ ಬಂದರೆ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. 5 6. ಕ್ಲಿಯರಾ? ಅಂದರೆ 5 ರೂಪಾಯಿ ತೊಗೊಂಡ್ರು ವಸ್ತುನ. ಸೊ ಇವಾಗ 5 ರೂಪಾಯಿ ತೊಗೊಂಡ್ರು ವಸ್ತುನ ಎಷ್ಟಕ್ಕೆ ಮಾರ್ತಿದ್ದಾನೆ? 6 ರೂಪಾಯಿಗೆ ಮಾರ್ತಿದ್ದಾನೆ. ಅಂದರೆ ಎಷ್ಟು ಲಾಭಲ್ಲಿದೆ? 1 ರೂಪಾಯಿ ಲಾಭಲ್ಲಿದ್ದಾನೆ. ಡಿವೈಡೆಡ್ ಬೈ ಯಾವಾಗಲೂ ಏನು ಇಟ್ಕೋಬೇಕು? ಸಿ ಪಿ ಇಟ್ಕೋಬೇಕು. ಇಂಟು 100 ಅಂದರೆ 5 1 5 20 ಅಂದರೆ ಎಷ್ಟಾಯಿತು? 20% ಲಾಭ ಆಗುತ್ತೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇದು ಟ್ರೈನ್ ಮೇಲಿದೆ ಪ್ರಾಬ್ಲಮ್ಮು. ಸೊ ಟ್ರೈನ್ ಮೇಲೆ ನೋಡಿ ಏನಿದೆ? 384 ಮೀಟರ್ ಉದ್ದದ ಒಂದು ರೈಲು ಒಂದು ವಿದ್ಯುತ್ ಕಂಬವನ್ನು 12 ಸೆಕೆಂಡ್ನಲ್ಲಿ ದಾಟುತ್ತದೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಅಷ್ಟೇ ಉದ್ದದ ಮತ್ತೊಂದು ರೈಲು. ಲಕ್ಷ ಕೊಡಬೇಕಿಲ್ಲಿ. ಎರಡೂ ರೈಲುಗಳ ಲೆಂತ್ ಏನಿದೆ? ಈಕ್ವಲ್ ಇದೆ. ಅಲ್ಲಿ ಏನಾಗ್ತಿದೆ? ಎರಡು ಅಪೋಸಿಟ್ ನೋಡಿ, ಎರಡು ಟ್ರೈನ್ಗಳು, ಒಂದು ಟ್ರೈನು ಇದು ಇನ್ನೊಂದು ಟ್ರೈನು ಏನು ಮಾಡ್ತಿದ್ದಾವೆ? ಎರಡು ಅಪೋಸಿಟ್ ಸೈಡು ಲೆಂತ್ ನೋಡಿ ಸೇಮ್ ಇದೆ. ಅಂದರೆ ಇದು 384, ಇದೂ ಕೂಡ 384. ಓಕೆ. ಸೊ ಏನಾಗ್ತಿದೆ ಇವಾಗ? ಇದ್ರದ್ದು ಸ್ಪೀಡು S1 ಅಂದ್ಕೊಳ್ಳಿ, ಇದನ್ನು ಸ್ಪೀಡು S2 ಅಂದ್ಕೊಳ್ಳಿ. ಕ್ಲಿಯರಾ? ಒಂದಂತೂ ನಿಮಗೆ ಫಿಕ್ಸ್ ಆಯಿತು. ಡಿಸ್ಟೆನ್ಸ್ ಅಂದರೆ ಎರಡು ಟ್ರೈನ್ಗಳ ಉದ್ದಾನ ಕೂಡಿಸ್ಕೊಳ್ಳೇಬೇಕು. ಕ್ಲಿಯರಾ? 384 ಅಂದರೆ ಎಷ್ಟಾಗುತ್ತೆ? 4 4 8 8 8 16 3 3 6 1 ಎಷ್ಟಾಗುತ್ತೆ? 768. ಅಂದರೆ ಡಿಸ್ಟೆನ್ಸ್ ಅಂದರೆ ಎರಡು ಟ್ರೈನ್ಗಳ ಉದ್ದಾನ ಕೂಡಿಸೋಬೇಕು. ನಿಮ್ಗೆ ಗೊತ್ತಿರಬೇಕು ಕಾನ್ಸೆಪ್ಟು. ಎರಡು ಟ್ರೈನ್ಗಳು ಅಪೋಸಿಟ್ ಬರಲಿ, ಎರಡು ಟ್ರೈನ್ಗಳು ಒಂದೇ ದಿಕ್ಕಿಗೆ ಹೋಗಲಿ,
ಏನು ಮಾಡಬೇಕು, ಲೆಂತ್ನ ಕೂಡಿಸ್ಕೊಳ್ಳೇಬೇಕು. ಬಟ್ ಸ್ಪೀಡಲ್ಲಿ ಏನಾಗುತ್ತೆ, ಸ್ಪೀಡ್ ಯಾವಾಗಲೂ ಅಪೋಸಿಟ್ ಬಂದರೆ S1+S2 ಆಗುತ್ತೆ. ಇನ್ ಕೇಸ್ ಒಂದೇ ಡೈರೆಕ್ಷನಲ್ಲಿ ಹೋದರೆ ಸ್ಪೀಡು ಮೈನಸ್ ಆಗುತ್ತೆ. ಇವಾಗ ಸದ್ಯಕ್ಕೆ ನೋಡಿ ಇಷ್ಟು ಓಕೆ. ನೆಕ್ಸ್ಟ್ ಏನಿದೆ, ಇನ್ನೊಂದೇನು ಸರ್ ಇದರಲ್ಲಿ ಏನು ಕೇಳಿದ್ದಾರೆ, ಹಾಗಾದರೆ ಎರಡನೇ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾನೆ. ಹಾಗಾದರೆ ಒಂದನೇ ರೈಲಿನ ವೇಗ ಕೊಟ್ಟಿದ್ದಾನೇನಪ್ಪ ನೋಡಿ, ಹಿಂಟ್ ಕೊಟ್ಟಿದ್ದಾನೆ. ಏನು 384 ಮೀಟ್ರ್ ಉದ್ದದ ರೈಲು ಒಂದು ವಿದ್ಯುತ್ ಕಂಬ ದಾಟಕ್ಕೆ 12 ಸೆಕೆಂಡ್ ಹಿಂಟ್ ಕೊಟ್ಬಿಟ್ಟಿದ್ದಾನೆ. S1 ಹೆಂಗೆ, S1 ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟಿದೆ 384, ಎಷ್ಟು ಸೆಕೆಂಡ್ನಾಗ ದಾಟನ ಕಂಬದ ಲೆಂತಲ್ಲಿ ಬರೋಲ್ಲ, ಹಾಗಾಗಿ ಡಿವೈಡೆಡ್ ಬೈ 12 ಮಾಡಿ. 12 ಒಂದಲೇ 12 ಮೂರಲೇ 36, ಆಮೇಲೆ 12 24, ಅಂದರೆ ಮೊದಲನೇ ಟ್ರೈನ್ ಸ್ಪೀಡ್ ಎಷ್ಟಿದೆ 32 ಮೀಟ್ರ್ ಪರ್ ಸೆಕೆಂಡ್ ಇದೆ. ಸೊ ಇದೇ ಕಾನ್ಸೆಪ್ಟನ್ನ ಯೂಸ್ ಮಾಡಿಬಿಟ್ಟು ನೋಡಿ, ಇವಾಗ ಎರಡು ಟ್ರೈನ್ಗಳು ಅಪೋಸಿಟ್ ಬರ್ತಿದ್ರೆ ಸ್ಪೀಡ್ ಏನಾಗುತ್ತೆ, S1+S2 ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇವಾಗ ನೋಡಿ S1+S2 ಅಂದರೆ ಒಂದು ಟ್ರೈನ್ದು 32 ಇದೆ, ಇನ್ನೊಂದು ಟ್ರೈನ್ನ ಕಂಡುಹಿಡಿಬೇಕು. ಹೌದಾ, ಇನ್ನೊಂದು ಟ್ರೈನ್ನ ಕಂಡುಹಿಡಿಬೇಕು. ಡಿಸ್ಟೆನ್ಸ್ ಎಷ್ಟಿದೆ 768 ಕಿಲೋಮೀಟರ್. ಯಾಕಂದರೆ ಎರಡು ಟ್ರೈನ್ನ ಉದ್ದ. ಸಮಯ ಎಷ್ಟಿದೆ, ಇದು ಕೂಡ 12 ಸೆಕೆಂಡ್ ತೊಗೋತಾ ಇದೆ. ಇವಾಗ ನೋಡಿ 12 ಕಡ್ತಾ ಹೊಡೀರಿ, 12 ಒಂದಲೇ 12 ಆರಲೇ 72, 12 ನಾಲ್ಕಲೇ 48, ಅಂದರೆ 32+S2 64. ಸೊ S2 ಅಂದರೆ ಎರಡನೇ ಸ್ಪೀಡ್ ಬೇಕಂದರೆ 64ರಲ್ಲಿ 32 ತೆಗೆದ್ರೆ ಎಷ್ಟು ಬರುತ್ತೆ, ಇದು ಕೂಡ 32 ಸ್ಪೀಡ್ ಬರುತ್ತೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಇದರದ್ದು 32 ಮೀಟ್ರ್ ಪರ್ ಸೆಕೆಂಡು. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, ಒಂದು ವಸ್ತುವಿನ ನಮೂದಿಸಿದ ಬೆಲೆಯು ಆ ವಸ್ತುವಿನ ಅಸಲು ಬೆಲೆಗಿಂತ 10% ಹೆಚ್ಚಾಗಿದೆ. ಒಂದು ವೇಳೆ ಆ ವಸ್ತುವಿನ ಮೇಲೆ 20% ರಿಯಾಯಿತಿ ನೀಡಿದರೆ ದೊರೆಯುವ ಲಾಭ ಎಷ್ಟು? ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಏನೆಂದರೆ, ಒಂದು ವಸ್ತುವಿನ ನಮೂದಿಸಿದ ಬೆಲೆ ಆ ವಸ್ತುವಿನ ಅಸಲಿನ ಬೆಲೆಗಿಂತ 10% ಅಂದರೆ ಅಸಲು ಬೆಲೆ ಅಂದರೆ ಏನು ರೀ, ನಾವು ತಂದಿರೋದು ಅಮೌಂಟ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ CP ಎಷ್ಟು 100 ರೂಪಾಯಿಗೆ ತಂದಿರಿ ಅಂತ ಅಂದ್ಕೊಳ್ಳಿ. ನೀವು ಅಮೌಂಟ್ ಎಷ್ಟು, ನೀವು ತೊಗೊಂಬಂದಿರೋದು ಎಷ್ಟು ದುಡ್ಡು ಕೊಟ್ಟು 100 ರೂಪಾಯಿ. ಬಟ್ ನೀವೇನು ಮಾಡ್ತೀರಾ, ಬಂದು ಟ್ಯಾಗ್ MRP ಬರೀತೀರಾ. ಅದ್ರ ಮೇಲೆ ರೇಟ್ ಏನು ಮಾಡಿದಾನೆ ಅವನು, MRP ಅಂದರೆ ಏನು, ಅದ್ರ ಮೇಲೆ ಪ್ರೈಸ್ ಬರೆದಿರ್ತಿರಲ್ಲ, ಅದಕ್ಕೆ MRP ಮಾರ್ಕೆಟ್ ಪ್ರೈಸ್ ಅಂತ ನಮೂದಿಸಿದ ಬೆಲೆ. ಅವ ಏನು ಮಾಡಿದ್ದಾನೆ, ತಂದಿದ್ದ ಅಮೌಂಟಿಗಿಂತ ಎಷ್ಟು ಪರ್ಸೆಂಟ್, 60% ಹೆಚ್ಚು. ಅಂದರೆ 100 ಇದ್ದಿದ್ದು 160 ಮೇಲೆ ಟ್ಯಾಗ್ ಹಾಕಿದ್ದಾನೆ. ಇಷ್ಟು ಮಾಡಿಬಿಟ್ಟು ಮತ್ತೆ ಡಿಸ್ಕೌಂಟು ಅನೌನ್ಸ್ ಮಾಡಿದ್ದಾನೆ. ಎಷ್ಟು ಡಿಸ್ಕೌಂಟು, 20% ಡಿಸ್ಕೌಂಟು. ಸೊ ಇಟ್ ಮೀನ್ಸ್ 20% ಡಿಸ್ಕೌಂಟ್ ಅಂದರೆ 100 ರೂಪಾಯಿಗಿರೋ ಒಂದು ವಸ್ತುವಿನ ಬೆಲೆಯನ್ನು ಎಷ್ಟಕ್ಕೆ ಕೊಟ್ಟಂಗೆ, 80ಕ್ಕೆ. ಹಾಗಾದರೆ ನೋಡಿರಿ, ಫಾರ್ಮುಲಾ ನೋಡಿ ಸಿಂಪಲ್, SP ಏನಾಗುತ್ತೆ MRP ಇಂಟು ಡಿಸ್ಕೌಂಟ್ ಪರ್ಸಂಟೇಜ್. ಸೊ ಹಾಕಿ MRP ಎಷ್ಟಿದೆ 160 ಇದೆ. ಡಿಸ್ಕೌಂಟ್ ಎಷ್ಟು ಅನೌನ್ಸ್ ಮಾಡಿದ್ದಾನೆ 80 ಡಿವೈಡೆಡ್ ಬೈ 100. ನೋಡಿ ಈ 0 16 ಎಂಟ್ಲೆ ಎಷ್ಟಾಗುತ್ತೆ, 16 ಇಂಟು 8 ಅಂದರೆ 8 48, 8 8 128 ಆಯಿತು. ಅಂದರೆ ಎಷ್ಟಕ್ಕೆ ಮಾರಿದಾನೆ ಅಂದಂಗಾಯಿತು, 128. ಬಟ್ ಸ್ಟೂಡೆಂಟ್ಸ್, ಅವನ ಜೇಬಿನಿಂದ ಎಷ್ಟು ದುಡ್ಡು ಹೋಗಿತ್ತು, 100. ಅರ್ಥ ಆಗ್ತಾ ಇದೆಯಾ? ಬಟ್ ಮಾರಿದ್ದೆಷ್ಟಕ್ಕೆ 128. ಸೊ ಹಾಗಾದರೆ 100 ಇದ್ದಿದ್ದು 128ಕ್ಕೆ ಮಾರಿದಾನೆ ಅಂದರೆ ಎಷ್ಟು ಲಾಭ ಆಯ್ತು, 28% ಲಾಭ. ಸೊ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇದು ನೋಡಿ ಜನರಲ್ ಕ್ವಶನ್ನು. ಇದರಲ್ಲಿ ಯಾವ ಕಾನ್ಸೆಪ್ಟು ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನೋಡಿ, 3 ನೋಟು ಪುಸ್ತಕಗಳು ಮತ್ತು 6 ಪೆನ್ನುಗಳ ಬೆಲೆಯು 3000 ಆಗಿದೆ. ಅಂದರೆ 3 ನೋಟ್ಬುಕ್ ಪ್ಲಸ್ ಎಷ್ಟು 6 ಪೆನ್ನುಗಳನ್ನು ತೊಗೊಳೋಣ, ಎಷ್ಟಾಗಿದೆ 3000 ರೂಪಾಯಿ ಆಗಿದೆ. ಅದೇ ಥರ ಅಷ್ಟೇ ಹಣದಿಂದ, ಅಂದರೆ ಇಷ್ಟೇ 3000 ಹಣದಿಂದ ಏನು ಮಾಡಿದ್ದಾನೆ, ಒಂದು ನೋಟ್ ಪುಸ್ತಕ ಮತ್ತು 12 ಪೆನ್ನುಗಳನ್ನು ಖರೀದಿ ಮಾಡಿದ್ದಾನೆ. ಅಂದರೆ ಅಮೌಂಟ್ ನೋಡಿ ಇಷ್ಟೇ ಇದೆ. ಹಾಗಾದರೆ ರಾಜು 15 ಪೆನ್ನುಗಳನ್ನು ಖರೀದಿಸಬೇಕಾದ್ರೆ ಎಷ್ಟು ಹಣ ಪಾವತಿಸಬೇಕು? ಸ್ಟೂಡೆಂಟ್ಸ್ ನೋಡಿ, ಇವಾಗ ನಮಗೆ
ನೋಟ್ಬುಕ್ಕು ಪೆನ್ನಲ್ಲಿ ಒಂದನ್ನು ಕಳೀಲೇಬೇಕು. ನೋಡಿ ಇವರ 2 ಅನ್ನೋನ್ ಇದ್ದಾವೆ, ಎನ್ನು ಮತ್ತು ಪಿ. ಎನ್ನು ಮತ್ತು ಪಿ ಈ ಇಕ್ವೇಷನ್ ಇರೋದ್ರಿಂದ ಸಾಲ್ವ್ ಮಾಡೋದು ಅಷ್ಟು ಈಜಿ ಅಲ್ಲ. ಫಸ್ಟ್ ಏನು ಮಾಡಬೇಕು, ಒಂದರಲ್ಲೊಂದು ಕಳೀಲೇಬೇಕು. ಸೊ ನಾನು ಇವಾಗ ಏನು ಮಾಡ್ತೀನಿ, ಇದನ್ನು ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿದ್ರೆ ಈ ಇಕ್ವೇಷನ್ಗೆ ಏನು ಮಾಡಿ ಸೊ ಕಳಿಬೇಕು ನಾನು ಇದರಲ್ಲಿ. ಸೊ ಈ ಇಡೀ ಇಕ್ವೇಷನ್ಗೆ ನಾನು ಏನು ಮಾಡ್ತೀನಿ, ಇಂಟು 3 ಮಾಡ್ತೀನಿ. ಸರ್ ಯಾಕೆ ಇಂಟು 3 ಮಾಡಿದೆ? ಈಗ ಇಂಟು 3 ಮಾಡಿದ್ರೆ ಇದೇನಾಗುತ್ತೆ, 3n ಆಗುತ್ತೆ. 3n ಅಂದರೆ 3n ಮೇಲಿಂದ್ರಲ್ಲಿ ಕಳಿಬಹುದು ನಾನು. ಅದಕ್ಕೆ ಈ ಇಕ್ವೇಷನ್ಗೆ ನಾನು ಹೋಲ್ ಇಕ್ವೇಷನ್ಗೆ ಗುಣಾಕಾರ 3 ಮಾಡ್ತಿದ್ದೀನಿ. ನೋಡಿ ಇವಾಗ ಗುಣಾಕಾರ 3 ಮಾಡಿದ್ರೆ ಎಷ್ಟು ಬಂತು? ಸೊ 3n ಪ್ಲಸ್ 12 ಮೂರಲೆ 36 ಪಿ ಈಕ್ವಲ್ ಟು 3 ಮೂರಲೆ 9000. ಕ್ಲಿಯರ್ ಆಯ್ತಾ? ಇಕ್ವೇಷನ್ 2 ಬಂತು. ಇವಾಗ ಏನು ಮಾಡಿ, ಈ ಇಕ್ವೇಷನ್ 2ರಲ್ಲಿ ಇಕ್ವೇಷನ್ 1 ಮೈನಸ್ ಮಾಡಿ. ಸೊ ಇನ್ನೊಮ್ಮೆ 3n ಪ್ಲಸ್ 6p ಈಕ್ವಲ್ ಟು 3000. ನೋಡಿ ನೀಟಾಗಿ ಮೈನಸ್ ಮಾಡಿ. ಇವಾಗ ಆಟೋಮೆಟಿಕ್ ಇದು ಕ್ಯಾನ್ಸಲ್ ಆಯಿತು. ಅರ್ಥ ಆಯ್ತಲ್ಲ ನಾನು ಯಾಕೆ ಇಂಟು 3 ಮಾಡಿಕೊಂಡೆ ಅಂದರೆ ಇಕ್ವೇಷನ್ ಕಳೆಯೋಕ್ಕೋಸ್ಕರ. ಆಮೇಲೆ 36 ಪಿಯಲ್ಲಿ 6 ಪಿ ಹೋದರೆ ಎಷ್ಟಪ್ಪ, 30 ಪಿ. 9000ರಲ್ಲಿ 3000 ಹೋದರೆ ಎಷ್ಟಾಯಿತು, 6000 ರೂಪಾಯಿ ಮೊತ್ತ ಬಂತು. ಸೊ ಹಾಗಾದರೆ ಪಿ ಬೇಕಂದ್ರೆ ಏನು ಮಾಡ್ತೀರಾ, ಈ 30ನ ಸೈಡ್ ಕಳಿಸ್ರಿ. ಡಿವೈಡೆಡ್ ಬೈ 30 0 0 ಅಂದರೆ 200. ಅಂದರೆ ಒಂದು ಪೆನ್ ಬೆಲೆ ಎಷ್ಟಾಗಿತ್ತು, 200 ರೂಪಾಯಿ ಆಯಿತು. ಕ್ಲಿಯರಾ? ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾನೆ ನೋಡಿ, ಕ್ವಶನಲ್ಲಿ ಏನು ಕೇಳಿದ್ದಾನೆ, 15 ಪೆನ್ನುಗಳನ್ನು ಖರೀದಿಸಬೇಕಾದರೆ ಒಂದು ಪೆನ್ನಿಗೆ 200 ರೂಪಾಯಿ ಅಂದರೆ 15 ಪೆನ್ನಿಗೆ ಎಷ್ಟಾಗುತ್ತೆ, 15 ಇಂಟು ಮಾಡಿದ್ರೆ ಅಮೌಂಟ್ ಎಷ್ಟಾಗುತ್ತೆ, 3000. ನೆಕ್ಸ್ಟ್ ಸೊ ನೋಡಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನಿದೆ ಮತ್ತೆ ಇದು, ಒಂದು ವೇಳೆ 72 ಬೈಂಡರ್ಗಳು 22 ದಿನಗಳಲ್ಲಿ 750 ಪುಸ್ತಕಗಳನ್ನು ಬೈಂಡ್ ಮಾಡಲು ಸಾಧ್ಯವಾದರೆ 660 ಪುಸ್ತಕಗಳು 12 ದಿನಗಳಲ್ಲಿ ಬೈಂಡ್ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ ಕೇಳಿ. ಸೊ ಇದು ಯಾವ ಥರ ಪ್ರಾಬ್ಲಮ್ ಅಂದರೆ ಸ್ಟೂಡೆಂಟ್ಸ್, ಎಮ್ ಡಿ ಎಚ್ ಏನು ಸರ್ ಇದು ಎಮ್ ಡಿ ಎಚ್ ಕಾನ್ಸೆಪ್ಟು? ಸೊ ಎಮ್ ಡಿ ಎಚ್ ಅಂದರೆ ನೋಡಿ, ಎಮ್ ಡಿ ಡಿವೈಡೆಡ್ ಬೈ ಡಬ್ಲ್ಯೂ ಈ ಥರ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ನೋಡಿ, ಸೊ ಎಷ್ಟು ಸ್ಟೂಡೆಂಟ್ ನೋಡಿ, ಒಂದು ಸಿಂಪಲ್ ಫಾರ್ಮುಲಾ ಇದೆ, ನಾನು ಬರೆಸಿಬಿಡ್ತೀನಿ. M1 D1 H1 ಡಿವೈಡೆಡ್ ಬೈ W1 ಈಕ್ವಲ್ ಟು M2 D2 S2 ಡಿವೈಡೆಡ್ ಬೈ W2. ಹೋಪ್ ನಿಮ್ಗೆ ಗೊತ್ತಿರುತ್ತೆ ಇದು ಫಾರ್ಮುಲಾ. ಏನಂದರೆ ಎಮ್ ಅಂದರೆ ಮನುಷ್ಯ ಅಥವಾ ಯಾವುದೇ ವಸ್ತು ಏನೇನೋ ಕೊಟ್ಟಿರ್ತಾನೆ. ಡಿ ಅಂದ್ರೇನು, ದಿನಗಳು. ಎಚ್ ಅಂದರೆ ಅವರು. ಡಬ್ಲ್ಯೂ ಅಂದ್ರೇನು, ಕೆಲಸ. ನೋಡಿ ಡಬ್ಲ್ಯೂ ಯಾವಾಗಲೂ ಕೆಳಗಡೆ ಇರುತ್ತೆ. ಇದರ ಅರ್ಥ ಏನು, ಕೆಲಸನ ಕೆಳಗಡೆ ಇಟ್ಕೋಬೇಕು. ಸೊ ಇವಾಗ ನೋಡಿ ಏನಂತಿದ್ದಾನೆ, ಒಂದು ವೇಳೆ 72 ಬೈಂಡರುಗಳು ಅಂದರೆ ಇದು ಕೆಲಸ ಎಷ್ಟು, 72 ಬೈಂಡರುಗಳನ್ನು ತಯಾರಿಸ್ಬೇಕು. ಎಷ್ಟು ದಿನದಾಗ, ಇಲ್ಲ ಸಾರಿ ಒಂದು ಸೆಕೆಂಡು. ಇವಾಗ ಒಂದು ವೇಳೆ 72 ಬೈಂಡರ್ಗಳು ಅವರೇನು ಮನುಷ್ಯರು, 72 ಬೈಂಡರ್ಗಳು. ಬೈಂಡರ್ ಅಂದರೆ ಅರ್ಥ ಮಾಡ್ಕೊಳ್ಳಿ, 72 ಬೈಂಡರ್ಗಳು ತಯಾರು ಮಾಡೋಕ್ಕೆ ಎಷ್ಟು ದಿನ ಬೇಕು, 22 ದಿನಗಳು ಬೇಕು. ಎಷ್ಟು ಪುಸ್ತಕಗಳನ್ನ ಬೈಂಡ್ ಮಾಡೋಕ್ಕೆ, 720. ನೋಡಿ 720 ಅನ್ನೋದೇನು, ವರ್ಕ್, ಕೆಲಸ. ಅದೇ ಟೈಪ್ ನೆಕ್ಸ್ಟ್ 660 ಪುಸ್ತಕ ಅಂದರೆ 660 ಪುಸ್ತಕ ತಯಾರಿಸೋಕ್ಕಿದು ಕೆಲಸ. ಎಷ್ಟು ಜನ ಬೇಕು, ಎಷ್ಟು ಬೈಂಡರ್ಗಳು ಬೇಕಾಗಿರೋದು ಕೇಳ. ಸೊ ಬೈಂಡರ್ ಅಂದರೆ ಬಿ ಅಂತ ಇಟ್ಕೊಳ್ಳಿ, ಇಂಟು ಎಷ್ಟು ದಿನ ತೊಗೊಂಡಿದ್ದಾರೆ, 12 ದಿನಗಳಲ್ಲಿ. ಸೊ ಇಷ್ಟು ಬರ್ಕೊಂಡ್ರೆ ನಿಮ್ಮದು ಆನ್ಸರ್ ಬರುತ್ತೆ. ಸೊ ನೋಡಿ ಇವಾಗ ಎಲ್ಲೆಲ್ಲಿ ಕಟ್ತಾ ಹೋಗುತ್ತೇವೆ ನೋಡಿ, 72 ಒಂದಲೇ 72 ಹತ್ತಲೆ, ಓಕೆ. 2 5ಲೆ 2 11ಲೆ. ಕ್ಲಿಯರಾ? ನೋಡಿ ಸ್ಟೂಡೆಂಟ್ಸ್ ನೀಟಾಗಿ ಏನೇನು ಉಳಿತು ಬರ್ಕೊಳ್ಳಿ. 11 ಡಿವೈಡೆಡ್ 5 ಈಕ್ವಲ್ ಟು ಬಿ ಇಂಟು, ನೋಡಿ ಇಲ್ಲಿ ಬೇಕಿದ್ರೆ ಕಟ್ತಾ ಹೊಡ್ಕೊಳ್ಳಿ ಪಾಸಿಬಲ್ ಇದ್ದರೆ. ನೋಡಿ ಏನಾಗುತ್ತೆ, ಇಲ್ಲಿ ಈ ಸೈಡೂ ಎಷ್ಟರಲ್ಲೇ ತೊಗೋತೀರ, 12ರಲ್ಲೇ ತೊಗೋತೀರ ಡೈರೆಕ್ಟು. 12 ಒಂದಲೇ 12 5ಲೆ 60, 12 5ಲೆ 60. ಅಂದರೆ ಈ ಸೈಡ್ ಏನು ಉಳಿಸ್ತು, ಬಿ ಡಿವೈಡೆಡ್ ಬೈ 55. ಓಕೆ. ಸೊ ಹಾಗಾದರೆ ಬಿ ಈಕ್ವಲ್ ಟು ಏನಾಗುತ್ತೆ, 11 ಇಂಟು 55 ಡಿವೈಡೆಡ್ ಬೈ 5 5 ಒಂದಲೇ 5 11ಲೆ. ಸೊ ಬಿ ಈಸ್ ಕೊಟ್ಟು 11 11 ಎಷ್ಟಾಗುತ್ತೆ,
121 ಬೈಂಡರುಗಳ ಅವಶ್ಯಕತೆ ಇದೆ. ನೆಕ್ಸ್ಟ್ ಇದು ನೋಡಿ, ಸಿಂಪಲ್ ಕ್ವೆಶನ್ ಇದೆ ಸ್ಟೂಡೆಂಟ್ಸ್. 32ರ ಹಿಂದಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು? ಸೊ ಫಸ್ಟ್ ಆಫ್ ಆಲ್ ಏನು ಗೊತ್ತಿರ್ಬೇಕು ನಿಮಗೆ, ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದರೆ ಏನು ಹೇಳುತ್ತೆ? ಒಂದು ಸಂಖ್ಯೆಯನ್ನು ತನ್ನ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗಬೇಕು, ಮತ್ತು ಬಿಟ್ಟರೆ ಒಂದರಲ್ಲೇ ಹೋಗಬೇಕು ಅಂಥವು ಎಷ್ಟು ಸಂಖ್ಯೆಗಳು? ಅವು ಯಾವುವು ಅಂದರೆ 32ರ ಒಳಗಡೆ ಇರಬೇಕು. ಹಾಗಾದರೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ನೋಡಿ, 2 ಪ್ರೈಮ್ ನಂಬರು, 3 ಪ್ರೈಮ್ ನಂಬರು. ಓಕೆ, ಐ ಹೋಪ್ ನಿಮ್ಗೆ ಗೊತ್ತಿರಬೇಕು ಇವೆಲ್ಲ. ಕ್ಲಿಯರಾ? ಸೊ 3 ಪ್ರೈಮ್ ನಂಬರು, 5 ಪ್ರೈಮ್ ನಂಬರು, ಕ್ಲಿಯರಾ? 7 ಪ್ರೈಮ್ ನಂಬರು, 8 ಆಗಲ್ಲ, 9 ಆಗಲ್ಲ. ಸೊ ಇವಾಗ ಲಕ್ಷ ಕೊಡಿ, 8 ಯಾಕಾಗಲ್ಲ ಹೇಳಿ? 2 ಇಂಟು 4 ಮಾಡ್ತೀವಿ, ಅದಕ್ಕೆ ಪ್ರೈಮ್ ನಂಬರ್ ಆಗಲ್ಲ. ಗೊತ್ತಿರ್ಬೇಕು ನಿಮಗೆ ಇದು ಕಾನ್ಸೆಪ್ಟು. ಸೊ ಪ್ರೈಮ್ ನಂಬರ್ ಅಂದರೆ ಏನು ರೀ? ಇವಾಗ ಒಂದು ಸಂಖ್ಯೆನ ಅದೇ ಸಂಖ್ಯೆಲೇ ಭಾಗಾಕಾರ ಮಾಡಬೇಕು ಹೊರತು ಬೇರೆ ಸಂಖ್ಯೆ ಬರಬಾರ್ದು, ಅದಕ್ಕೆ ಪ್ರೈಮ್ ನಂಬರ್ ಅಂತಾರೆ. ಸೊ ನೆಕ್ಸ್ಟ್ ನೋಡಿರಿ, 9 ಬರಲ್ಲ, 10 ಬರಲ್ಲ, 11 ಬರುತ್ತೆ, 12 ಬರಲ್ಲ, 13 ಬರುತ್ತೆ, 14 ಬರಲ್ಲ, 15 ಬರಲ್ಲ, 16 ಬರಲ್ಲ, 17 ಬರುತ್ತೆ, 18 ಬರಲ್ಲ, 19 ಬರುತ್ತೆ. ನೆಕ್ಸ್ಟ್ 20, 21 ಬರಲ್ಲ, 22 ಬರಲ್ಲ, ಮತ್ತು ಯಾವುದು ಬರುತ್ತೆ? 23 ಬರುತ್ತೆ. ಆಮೇಲೆ 24, 25 ಬರಲ್ಲ, 26 ಬರಲ್ಲ, 27 ಬರಲ್ಲ, 28 ಬರಲ್ಲ, 29 ಬರುತ್ತೆ. ಕೊನೆಯದಾಗಿ ಮತ್ತೊಂದು ಯಾವುದು ಬರುತ್ತೆ ಹೇಳಿ? 29 ನಂತರ ಯಾವುದು? 31 ಕೂಡ ಬರುತ್ತೆ. ಸೊ ಸಿಂಪ್ಲಿ ಏನು ಮಾಡಬೇಕು ಸ್ಟೂಡೆಂಟ್ಸ್? ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಡಿವೈಡ್ ಮಾಡಬೇಕು. ಎಷ್ಟು? 1, 2, 3, 4, 5, 6, 7, 8, 9, 10, 11ರಲ್ಲೇ ಭಾಗಾಕಾರ ಮಾಡಬೇಕು. ಇವೆಲ್ಲ ಕೂಡಿಸ್ಕೋಬೇಕು. ಕ್ಲಿಯರಾ? ಸ್ಟೂಡೆಂಟ್ಸ್ ನೋಡಿ, ಇವಾಗ ಟೋಟಲ್ ಎಲ್ಲ ಪ್ರೈಮ್ ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಇವಾಗ 160 ಬರ್ತಾಯಿದೆ, 160 ಬರ್ತಾಯಿದೆ. ಹಂಗಂದ್ರೆ ಎಷ್ಟು ಪ್ರೈಮ್ ನಂಬರ್ ಇದ್ದಾವೆ? 1, 2, 3, 4, 5, 6, 7, 8, 9, 10, 11ರಲ್ಲೇ ಭಾಗಾಕಾರ ಮಾಡಿ. ಅದೇ ತಾನೇ ಸರಾಸರಿ ಅಂದರೆ ಏನು? ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ. ಡಿವೈಡ್ ಮಾಡಿರಿ. 11 11 ಎಷ್ಟು ಬಂತು? 5 ಉಳಿತು. 11 4 44. ಸೊ ಎಷ್ಟು ಉಳಿತು? 6 ಉಳಿತು. ಪಾಯಿಂಟ್ ಕೊಡಿ, 0 ತಗೋರಿ. 11 ಇಲ್ಲೇ 55. ಸೊ ಹಾಗಾದರೆ ಎಷ್ಟು ಬರುತ್ತೆ ಆನ್ಸರು? 14.54. ನೆಕ್ಸ್ಟ್ ನೋಡಿ, ಒಂದು ಗೋಳದ ತ್ರಿಜ್ಯವನ್ನು 50% ಹೆಚ್ಚಿಸಲಾಗಿದೆ. ಹಾಗಾದರೆ ಅದರ ಘನಫಲದಲ್ಲಿ ಉಂಟಾಗುವ ಶೇಕಡಾವಾರು ಹೆಚ್ಚಳ. ನೋಡಿ ಸ್ಟೂಡೆಂಟ್ಸ್, ಇದರಲ್ಲಿ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಗೆ ಗೊತ್ತಿರಬೇಕಾಗಿದ್ದೇನು? ಫಾರ್ಮುಲಾ. ಗೋಳ ಅಂದರೆ ಏನು ರೀ? ಫಸ್ಟ್ ಆಫ್ ಆಲ್ ಗೋಳ ಅಂದರೆ, ಇವಾಗ ಗೋಳ ಅಂದರೆ ಯಾವ ಥರ ಅಂದರೆ, ಈಗ ನೀವು ಗ್ಲೋಬ್ ನೋಡಿರ್ತೀರಲ್ಲ, ಅಥವಾ ನೀವು ಕ್ರಿಕೆಟ್ ಆಡೋ ಚೆಂಡು, ಆ ಥರ ಪೂರ ಗೋಳ ಅಂತ ಕರೀತಾರೆ. ಸೊ ಅದರಲ್ಲಿ ಫಸ್ಟ್ ಆಫ್ ಆಲ್ ಅದರದ ಘನಫಲ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನಿದೆ? V = ವ್ಯಾಲ್ಯೂಮ್ = 4/3 πr³ ಅನ್ನುವಂಥ ಒಂದು ಏನಾಗುತ್ತೆ ರೀ? ಫಾರ್ಮುಲಾ ಬರುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾನೆ? ಗೋಳದ ತ್ರಿಜ್ಯ ಅಂದರೆ ರೇಡಿಯಸ್ನ ಎಷ್ಟು % ಹೆಚ್ಚು ಮಾಡ್ತಾ ಇದ್ದಾನೆ? 50% ಹೆಚ್ಚಂದರೆ ಹೆಂಗೆ? 50% ಹೆಚ್ಚಂದರೆ 50/100 ಅಂದರೆ 0.05 ಅಂದರೆ 1/2. ಅಂದರೆ ಮುಂಚೆ 2 ಇದ್ದರೆ 1 ಹೆಚ್ಚು ಮಾಡಿದರೆ ಎಷ್ಟಾಗುತ್ತೆ? 3. ಅರ್ಥ ಆಗ್ತಾ ಇದೆನಾ? ತ್ರಿಜ್ಯ ಏನು ಮಾಡ್ತಿದ್ದಾರೆ? ಮುಂಚೆ 2 ಇದ್ದಿದ್ದು ಇವಾಗ 3 ಮಾಡ್ತಾ ಇದ್ದಾನೆ. ಹಾಗಂದರೆ ಆ ಘನದಲ್ಲಿ ಆಗೋಂಥ ವ್ಯತ್ಯಾಸವನ್ನು ಪ್ರತಿಶತಕ್ಕೆ ಕಂಡುಹಿಡಿಯೋದನ್ನು. ಸೊ ಇದರಲ್ಲಿ ಫಾರ್ಮುಲಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ನಮಗೇನು? ರೇಡಿಯಸ್ನಿಂದ ಚೇಂಜ್ ಆಗ್ತಿದೆ ಇಡೀ ಕಾನ್ಸೆಪ್ಟು. ಅದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಫಾರ್ಮುಲಾದಲ್ಲಿ? r³ ಅಲ್ಲಿ ಪುಟ್ ಮಾಡಿರಿ. ಫಸ್ಟ್ 2 ಅಂದರೆ 2³ ಅಂದರೆ ಎಷ್ಟಾಗುತ್ತೆ? 8 ಆಗುತ್ತೆ. ಹೌದಾ? ಫಸ್ಟಿಗೆ 2 ಪುಟ್ ಮಾಡಿ r³ ಅಲ್ಲಿ. r³ ಅಂದರೆ ಘನ. 2 3 ಸರಿ ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 8 ಬಂತು. ಇನ್ ಕೇಸ್ 50% ಹೆಚ್ಚಾಗಿದೆ, ಅವನೇ ಹೇಳಿದಾನೆ 50% ಹೆಚ್ಚಾದರೆ ಎಷ್ಟಾಯಿತು? 3. 3ರಲ್ಲಿ ಹಾಕಿದ್ರೆ ಏನಾಕಿತ್ತು? ಈಗ 3 3 9, 9 3 27. ನೋಡಿ ಸ್ಟೂಡೆಂಟ್ಸ್, ಇದಿಷ್ಟ ವ್ಯತ್ಯಾಸ ಬರೋದು ಇಡೀ ಫಾರ್ಮುಲಾದಲ್ಲಿ. ಇವೆಲ್ಲ ತಲೆ ಕೆಡಿಸೋಬೇಡಿ. ಅಂದರೆ 8 ಇದ್ದಿದ್ದು 27 ಆಗ್ತಾಯಿದೆ. ಅಂದರೆ ಎಷ್ಟು ಹೆಚ್ಚಾಗ್ತಾಯಿದೆ? 19 ಹೆಚ್ಚಾಗ್ತಾಯಿದೆ. ಬಟ್ ಮುಂಚೆ ಎಷ್ಟಿತ್ತು? 8 ಇತ್ತು. ಇಂಟು 100 ಮಾಡಿ ಆನ್ಸರ್ ಬರುತ್ತೆ. ಅಂದರೆ 1900ಕ್ಕೆ 8ರಲ್ಲೇ ಭಾಗಾಕಾರ ಮಾಡಿರಿ. 8 2 16. ಎಷ್ಟು ಉಳಿತು? 3. 8
ಸೊ 8 2 16 ಅಂದರೆ 3 ಉಳಿತು, 0 30, 8 3 24, ಎಷ್ಟು ಉಳಿತು 6 ಉಳಿತು, ಮತ್ತು 0 8 7 56. ನೋಡಿ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. 237 ನೋಡಿ ಆಪ್ಷನಲ್ಲಿ ಏನಿದೆ, ಆಪ್ಷನ್ ಎಷ್ಟಿದೆ 237.75 ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇದು ನೋಡಿ ಸಿಂಪಲ್ ಕ್ವಶನ್ ಇದೆ. ಕ್ವಶನ್ ನಂಬರ್ 16, 0.1 ವರ್ಗ ಪ್ಲಸ್ 0.01. ಸೊ ಸಿಂಪಲ್, ಏನಿದ್ರ ಅರ್ಥ, 0.1 ವರ್ಗ ಅಂದ್ರೆ ಏನು, 0.1 2 ಸರಿ ಗುಣಾಕಾರ ಮಾಡಿ ಅಂದಂಗೆ. ಕ್ಲಿಯರಾ? ಅದೇ ನೆಕ್ಸ್ಟ್ 0.01 2 ಸರಿ ಗುಣಾಕಾರ ಮಾಡಿ ಅಂದಂಗೆ. ಸೊ ಲಕ್ಷ್ಯ ಕೊಡಿ, ಪಾಯಿಂಟನ್ನು ಗುಣಾಕಾರ ಹೆಂಗೆ ಮಾಡೋದು, ಒಂದೊಂದು ಸೇಮ್ ಬರುತ್ತೆ, ಇಲ್ಲಿನೂ ಒಂದೊಂದು ಸೇಮ್ ಬರುತ್ತೆ. ಬಟ್ ಪಾಯಿಂಟ್ ನೋಡಿ, ಇಲ್ಲಿ ಒಂದು ಬಿಟ್ಟಿದೆ, ಇಲ್ಲಿ ಒಂದು ಬಿಟ್ಟಿದೆ ಅಂದರೆ ನೀವು ಏನು ತೊಗೋಬೇಕು ಹೇಳಿ, ನೀವು ಏನು ತೊಗೋಬೇಕು, 2 ಬಿಟ್ಟು ತೊಗೋಬೇಕು. ಅದೇ ಥರ ಇಲ್ಲಿ ನೋಡಿ ಎಷ್ಟಿದೆ, 1 2, ಇಲ್ಲಿ 1, ಅಂದರೆ ಎಷ್ಟು 0 ಬಿಟ್ಟು ಕೊಡಬೇಕು, 1 2 3.0. ಈಗ ಗುಣಾಕಾರ ಮಾಡಿದ್ರಿ. ಬಟ್ ನೆಕ್ಸ್ಟ್ ಏನಿದೆ, ಮಧ್ಯೆ ಏನಿದೆ, ಪ್ಲಸ್ ಇದೆ, 2 ಕೂಡಿಸ್ಬೇಕು. ನೋಡಿ ಇವಾಗ 0.011 0.0001 ಕೂಡಿಸಿ 1 0 1 0.0. ಸೊ ಆನ್ಸರ್ ಏನು ಬರುತ್ತೆ, 0.0101. ನೆಕ್ಸ್ಟ್ ನೋಡಿ, ಅನುಪಾತದಲ್ಲಿದೆ ಕ್ವಶನು. ನೋಡಿ ಇದು ಪ್ರತಿ ಶಿಫ್ಟಲ್ಲೂ ಬಂದಿದೆ. ಸಿಂಪಲ್, ಮೊನ್ನೆನೂ ಒಂದು ಶಿಫ್ಟಲ್ಲಿ ಹೇಳಿದ್ದೆ, PQ ಮತ್ತು PQRದ ಅನುಪಾತ ಕೊಟ್ಟಾನೆ, ಏನು 2/3. ಮತ್ತು ನೋಡಿ ಸ್ಟೂಡೆಂಟ್ಸ್, ಇವಾಗ P ಎಷ್ಟಿದೆ 2/3 ಇದೆ, Q ಎಷ್ಟಿದೆ 3 ಇದೆ, 1/3. ನೋಡಿ ಇದು ಅನುಪಾತದಲ್ಲಿದೆ, ಬಟ್ ಕೆಳಗಡೆ ಏನಿಲ್ಲ ಒಂದಿರುತ್ತೆ. ನಾನು ಹೇಳಿದೆ ಈ ಥರ ಇದ್ದರೆ ಫಸ್ಟ್ ಏನೇನು ಮಾಡಬೇಕು, ಸರಳೀಕರಿಸಬೇಕು. ಹೆಂಗೆ, ಏನು ಮಾಡಬೇಕು, ಕೆಳಗೆ ಡಿನಾಮಿನೇಟ್ರದೆ ಅಂತ ಹೋಗ್ಬೇಕು. ಲಸ 3 1 3 ಲಸ ಏನಾಗುತ್ತೆ 3 ಆಗುತ್ತೆ. ಇದು ಏನಾಗುತ್ತೆ LCM. ಇದನ್ನು ಪ್ರತಿಯೊಂದಕ್ಕೂ ಗುಣಾಕಾರ ಮಾಡಿ. 2/3 × 3 ಅನುಪಾತ 3/1 × 3 ಅನುಪಾತ 1/3 × 3. ನೋಡಿ 3 3, ನೆಕ್ಸ್ಟ್ 3 3 ಎಷ್ಟು ಬಂತ್ರಿ ಅನುಪಾತ, 2 ಅನುಪಾತ 3 3 9 ಅನುಪಾತ 1. ಕ್ಲಿಯರಾ? ಇವಾಗ ನಿಮಗೆ ಕ್ಲಿಯರ್ ಆಯಿತು. ಸೊ ಬೇಕಿದ್ರೆ ನಾನು ಇದನ್ನು ಕ್ಲೀನ್ ಮಾಡ್ತೀನಿ. 2 9 1 ಬಂದಿದೆ. ಸೊ 2 9 1 ಬಂದಿದೆ ಅನುಪಾತ. ಹಾಗಿದ್ದರೆ ಎಷ್ಟು, ಸೊ ಸಿಂಪಲಾಗಿ ಅಮೌಂಟ್ ಎಷ್ಟಿದೆ, 8400 ಅಮೌಂಟನ್ನು ಹಂಚಬೇಕು. ಭಾಗ ಎಷ್ಟು ಮಾಡಬೇಕು ನೋಡಿ, 9 10 12 ಭಾಗ ಬರೋಬ್ಬರಿ ಎಷ್ಟು, 8000 ಅಂದರೆ 8400 ಅಂದರೆ 1 ಭಾಗಕ್ಕೆ ಎಷ್ಟಾಗುತ್ತೆ, 8400ಕ್ಕೆ ಡಿವೈಡೆಡ್ 12 ಅಂದರೆ 12 84. 1 ಭಾಗ ಅಂದರೆ ಎಷ್ಟಾಯಿತು, 700 ಆಯಿತು. ನಿಮಗೆ ಯಾರು ಭಾಗ ಕೇಳಿದರೆ 6ನ ಪಾಲು. 6 ಅಂದರೆ ಎಷ್ಟಾಗುತ್ತೆ, 1 ಅನುಪಾತ ಅಂದರೆ 1 × 700 ಅಂದರೆ ಸೊ 700 ಬರುತ್ತೆ ಆನ್ಸರು. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಇವಾಗ ನೋಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾನ ಸಂಖ್ಯೆಯ ಚಾಕ್ಲೇಟ್ಗಳು ಮತ್ತು ಸಮಾನ ಸಂಖ್ಯೆಯ ಕ್ಯಾಂಡಿಗಳನ್ನು ಪಡೆಯುವ ರೀತಿ. 1003 ಚಾಕ್ಲೇಟ್ ಅದಾವು, 2703 ಕ್ಯಾಂಡಿಗಳಿದ್ದಾವೆ. ಗರಿಷ್ಠ ಎಷ್ಟು ಜನ ವಿದ್ಯಾರ್ಥಿಗಳು ಇಂಥ ಪ್ರಾಬ್ಲಮ್ಗಳಿಗೆ ನೋಡಿ ಯಾವುದೇ ತಲೆ ಕೆಡಿಸೋಬೇಡಿ. ಸಿಂಪಲ್ ಈ ಥರ ಇರೋ ಪ್ರಾಬ್ಲಮ್ಗಳಿಗೆ ಏನು ಮಾಡಬೇಕು, ಮೋಸ ಅಥವಾ HCFನ ತೆಗೆದುಬಿಟ್ರೆ ನಿಮ್ಮದು ಆನ್ಸರ್ ಬಂದುಬಿಡುತ್ತೆ. ಓಕೆ, ಹೆಂಗೆ ಮೋಸ ನೋಡಿ, 1003 ಮತ್ತು 2703 ಮೋಸ ತೆಗಿಬೇಕು. ಸರ್ ಹೆಂಗ್ರಿ ಇಷ್ಟು ದೊಡ್ಡ ಸಂಖ್ಯೆ ಹೆಂಗೆ ಮೋಸ ತೆಗಿಬೇಕು, ಇದಕ್ಕೂ ಟ್ರಿಕ್ ಇದೆ ಗೆಳೆಯರೆ. ಏನು ಮಾಡಬೇಕು, ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೀರಿ. ಹೆಂಗಂದರೆ 2703ಕ್ಕೆ ಎಷ್ಟು, 1003 ಮೈನಸ್ ಮಾಡಿ, 3 3 ಅಂದರೆ 0 0 7 ಅಂದರೆ ಎಷ್ಟು ಬಂತು, 1700 ಬಂತು. ಸೊ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು, ಈ 1700 ಇದು ಭಾಗ ಹೋಗುತ್ತನಪ, ಹೋಗಲ್ಲ. ಇದು ಹೋಗುತ್ತನಪ, ಹೋಗಲ್ಲ. ಹಾಗಿದ್ದರೆ ನೆಕ್ಸ್ಟ್ ಏನು ಮಾಡಬೇಕು, ನಂಬರ್ನ ಬೈಫ್ರಿಕೇಟ್ ಮಾಡ್ಕೊಳ್ಳಿ. ಅಂದರೆ 17 × 100 ಅಂತ ತೊಗೊಳ್ಳಿ. ಇವಾಗ 100 ಚೆಕ್ ಮಾಡಿ, 100 ಹೋಗುತ್ತಾನಪ್ಪ ಇದು ಭಾಗ, ಹೋಗಲ್ಲ. ಇದರಲ್ಲೇ ಹೋಗುತ್ತಾನೋ, ಇದೂ ಹೋಗಲ್ಲ.
ಬಟ್ ಈ 17ರಲ್ಲಿ ಹೋಗುತ್ತಾನೆ ಚೆಕ್ ಮಾಡಿ. 17 85 ಓಕೆ ಪಕ್ಕ ಹೋಗುತ್ತೆ, ಅಂದರೆ ಆನ್ಸರ್ ಏನಾಗುತ್ತೆ 17 ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ, 17ರಲ್ಲಿ 1003 ಹೋಗುತ್ತೆ, 2703 ಹೋಗುತ್ತೆ. ಹಾಗಾಗಿ ಆನ್ಸರ್ 17. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಬೇಕಿದ್ದರೆ ಚೆಕ್ ಮಾಡ್ಕೊಂಡು ನೋಡಿ. ಸರ್ ನಮಗೆ ಇನ್ನೊಂದು ಯಾವುದಾದ್ರು ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟು ಹೇಳಿ, ದೊಡ್ಡ ದೊಡ್ಡ ಸಂಖ್ಯೆ ಬಂದಾಗ ಹೆಂಗೆ HCF ತೆಗಿಬೇಕು. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸ್ಟ್ರಾ ಕ್ವೆಶನ್ ತೊಗೊತೀನಿ. 126 ಈ ಥರ ಇದೆ ಅಂತ ತಿಳ್ಕೊಳ್ಳಿ. 126 ಇವಾಗ ಏನು ಮಾಡಬೇಕು, 120 ಸಿಂಪಲ್, ಇದನ್ನು ಕಳೀರಿ, ಎಷ್ಟು ಬಂತು 6 ಬಂತು. ಕ್ಲಿಯರ್ ಆಯ್ತಲ್ಲ. ಸೊ ನೋಡಿ, ಈ 6ನ ಇದಕ್ಕೂ ಭಾಗ ಹೋಗ್ಬೇಕು, ಇದಕ್ಕೂ ಭಾಗ ಹೋದರೆ ಅದೇನಾಗಿರುತ್ತೆ HCF ಆಗಿರುತ್ತೆ. ಕ್ಲಿಯರಾ. ಇವಾಗ ನೋಡಿ 6 ಲೈನ್ ಹೋಗುತ್ತೆ, ಇದನ್ನು 6 ಲೈನ್ ಹೋಗುತ್ತೆ, ಹಾಗಾಗಿ HCF ನೋಡಿ ಈ ಥರ ಗೆರಿ ಹೊಡೆದು 2 3 ಭಾಗಾಕಾರ ಮಾಡೋ ಅವಶ್ಯಕತೆ ಇಲ್ಲ. ದೊಡ್ಡ ಸಂಖ್ಯೆಗಳು ಬಂದರೆ ಸಿಂಪ್ಲಿ ಏನು ಮಾಡಬೇಕು, ಅವಕ್ರ ಮಧ್ಯೆಗಳ ವ್ಯತ್ಯಾಸ ತೆಗೀರಿ, ಅದೇ ಆಗಿರುತ್ತೆ. ಬೇಕಿದ್ರೆ ಇನ್ನೊಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ಕ್ವಶನ್ ತೊಗೊಂಡ್ಬಿಟ್ಟು ನೋಡಿ ಏನಿತ್ತು, ಇವಾಗ ನಮಗೆ HCF ಕಂಡುಹಿಡಬೇಕಾಗಿತ್ತು ಎದರದು 1003 ಮತ್ತು 2703. ಸೊ ಆವಾಗ ಏನು ಮಾಡ್ಬೇಕು, ಇಂಥ ದೊಡ್ಡ ಸಂಖ್ಯೆ ಬಂದರೆ ಸಿಂಪ್ಲಿ ಏನು ಹೇಳಿದೆ, 2ರ ಮಧ್ಯೆ ಡಿಫ್ರೆನ್ಸ್ ತೆಗೀರಿ. ಅಂದರೆ 2703ರಲ್ಲಿ 1003 ಮೈನಸ್ ಮಾಡಿ 007, 2ರಲ್ಲಿ 17. ಇವಾಗ ನೆಕ್ಸ್ಟ್ ಏನು ಸ್ಟೆಪ್ಪು, ಈ 1700 ಭಾಗ ಹೋಗುತ್ತೇನೋ ಚೆಕ್ ಮಾಡಿ. 2 ಸಂಖ್ಯೆಯಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಏನು ಮಾಡಿ, ಈ ಸಂಖ್ಯೆನ ಬೈಫ್ರಿಕೇಟ್ ಮಾಡಿ 17 × 100, ಈ 100ಲೇ ಚೆಕ್ ಮಾಡಿ, ಸಾಧ್ಯ ಇಲ್ಲ. ಓಕೆ, ಇದೂ ಸಾಧ್ಯ ಇಲ್ಲ. ಹಾಗಾಗಿ 17ರಲ್ಲೇ ಚೆಕ್ ಮಾಡಿ, ಪಕ್ಕ ಹೋಗ್ತಾ ಇರುತ್ತೆ ಭಾಗ, ಹಾಗಾಗಿ ಆನ್ಸರ್ ಏನಾಗುತ್ತೆ 17. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಮತ್ತೆ ಸೇಮ್ ರಿಯಾಯಿತಿ ಮೇಲೆ ಕ್ವಶನ್ ತುಂಬ ಇದೆ ಈ ಶಿಫ್ಟಲ್ಲಿ. ವ್ಯಾಪಾರಿಯೊಬ್ಬ ಒಂದು ಸರಕಿನ ಅಸಲು ಬೆಲೆಯ ಮೇಲೆ 50% ಹೆಚ್ಚಿಸಿ ನಮೂದಿಸಿದ. ಅಂದರೆ ಅಸಲು ಬೆಲೆ ಅಂದರೆ ಏನು ರೀ, CP, ನಿಮ್ಮ ಪಾಕೆಟಿಂದ ಹೋಗಿರೋ ಮೊತ್ತ. ನಾನು 100 ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟು ಅವ ಏನು ಮಾಡತ್ತಾನೆ, MRP ಎಷ್ಟು ಹೆಚ್ಚಿಸಿ ಬರೆಯತ್ತಾನ. MRP ಅಂದ್ರೇನು, ಅದ್ರ ಮೇಲೆ ಟ್ಯಾಗ್ ಬರೆದಿರ್ತಾರಲ್ಲ, ಎಷ್ಟು 50% ಹೆಚ್ಚನ. ಅಂದರೆ MRP 100 ಇದ್ದಿದ್ದು 50 ರೂಪಾಯಿ ಹೆಚ್ಚು ಮಾಡತ್ತಂದ್ರೆ ಎಷ್ಟಕ್ಕೆ ಮಾಡ್ಯಾನ, 150 ರೂಪಾಯಿ ಮಾಡತ್ತಾನ. ಮತ್ತೇನು ಮಾಡತ್ತಾನ ಸ್ಟೂಡೆಂಟ್ಸ್, ಇಷ್ಟು ಮಾಡಿಬಿಟ್ಟು ಡಿಸ್ಕೌಂಟ್ ಅನೌನ್ಸ್ ಮಾಡ್ಯಾನ. ಎಷ್ಟು ಡಿಸ್ಕೌಂಟ್, 20% ಡಿಸ್ಕೌಂಟ್. ಅಂದರೆ 100 ರೂಪಾಯಿ ಇದ್ದಿದ್ದನ್ನು 80 ರೂಪಾಯಿಗೆ ಮಾಡ್ದ. ಸೊ ಸಿಂಪಲ್ ಫಾರ್ಮುಲಾ ಅಂದರೆ SP = MRP × ಡಿಸ್ಕೌಂಟ್ ಪರ್ಸಂಟೇಜ್. ಸೊ MRP ಎಷ್ಟಿದೆ 150, ಡಿಸ್ಕೌಂಟ್ ಎಷ್ಟಾಗುತ್ತೆ 80/100. ನೋಡಿ 0 0, ಈ 0 0, 15 ಎಂಟ್ಲೆ ಎಷ್ಟಾಗುತ್ತೆ 120. ಹಾಗಾದರೆ ಎಷ್ಟಕ್ಕೆ ಮಾರ್ದ 120. ಬಟ್ ಅವನ ಜೇಬಿಂದ ಹೋಗಿದ್ದು ಎಷ್ಟು ಮೊತ್ತ 100 ರೂಪಾಯಿ. ಅಂದರೆ ಎಷ್ಟಕ್ಕೆ ಮಾರ್ಯಾನ 120. ಅಂದರೆ ಎಷ್ಟು ಲಾಭ ಆಯಿತು 20%. ನೆಕ್ಸ್ಟ್ ನೋಡಿ, ಮೆನ್ಸುರೇಷನ್ ಮೇಲಿದೆ ಪ್ರಾಬ್ಲಮ್. ಸೊ ಒಂದು ಸಿಲಿಂಡ್ರನ ಪಾದದ ತ್ರಿಜ್ಯ 70 ಸೆಂಟಿಮೀಟರ್ ಮತ್ತು ಎತ್ತರ 14 ಸೆಂಟಿಮೀಟರ್ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಸ್ಟೂಡೆಂಟ್ಸ್, ಸಿಲಿಂಡರ್ ಅಂದರೆ ಫಸ್ಟ್ ನಿಮಗೆ ಗೊತ್ತಿರಬೇಕು, ಸಿಲಿಂಡರ್. ಸೊ ಇದಕ್ಕೆ ಆದಂಥ ತ್ರಿಜ್ಯ ಇರುತ್ತೆ ಮತ್ತು ಹೈಟ್ ಇರುತ್ತೆ. ಇದು ಹೈಟು, ಇದು ರೇಡಿಯಸ್. ಇವಾಗ ನಿಮಗೆ ಕೊಟ್ಟಿದ್ದಾನೆ, ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ 70 ಸೆಂಟಿಮೀಟರ್, ಹೈಟ್ ಎಷ್ಟು ಕೊಟ್ಟಿದ್ದಾನೆ 14 ಸೆಂಟಿಮೀಟರ್. ಸೊ ಫಸ್ಟ್ ಆಫ್ ಆಲ್ ನಿಮಗೇನು ಗೊತ್ತಿರಬೇಕು, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಅಂದರೆ ಏನು, ಸುತ್ತಲಿನ ಕರ್ವ್ಡ್ ಸರ್ಫೇಸ್ ಏರಿಯಾ. ಅಂದರೆ ಫಾರ್ಮುಲಾ ಏನು ಬರುತ್ತೆ, ಸುತ್ತಲಿನ ಮೇಲ್ಮೈ ವಿಸ್ತೀರ್ಣ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಶಾರ್ಟಲ್ಲಿ ಬರಿತೀನಿ ನಾನು, ಏನಾಗುತ್ತೆ 2πRh ಫಾರ್ಮುಲಾ ಬರುತ್ತೆ. 2πRh ಹಾಕಿ ಇವಾಗ 2 × 5 ಅಂದರೆ ಬೆಲೆ ಎಷ್ಟು 22/7. R ಅಂದರೆ 70, H ಅಂದರೆ ಎಷ್ಟಿದೆ 14 ಇದೆ. ಸೊ ನೋಡಿ 7 1 7 2 14. ಕ್ಲಿಯರಾ. ನೋಡಿ ಗುಣಾಕಾರ ಮಾಡಿ 22 2 44 44 82 × 7 7 8 56. ಯೂನಿಟ್ ಡಿಜಿಟ್ ನೋಡಿ, ಯೂನಿಟ್ ಡಿಜಿಟ್ ಮೇಲೆ ಮಾಡಬೇಕು, ಪೂರ್ತಿ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ ಇದರಲ್ಲಿ. ಸೊ 7 8 ಎಷ್ಟಾಗುತ್ತೆ 6. ಯೂನಿಟ್ ಡಿಜಿಟಲ್ 6 ಎಲ್ಲಿದೆ ನೋಡಿ, ಲಾಸ್ಟಲ್ಲಿ ಇಲ್ಲಿದೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ 3 ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಐ ಹೋಪ್ ನಿಮಗೆ
ಇಷ್ಟ ಆಯಿತು ಅನ್ಕೋತೀನಿ. ಇದೇ ಥರ ಇನ್ನೂ ನೆಕ್ಸ್ಟ್ ಮತ್ತೆ ನಾಳೆ ಹೊಸ ಶಿಫ್ಟಿನ ಕ್ವಶನ್ ಪೇಪರ್ ಮತ್ತೆ ಡಿಸ್ಕಷನ್ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲು. ಇದೇ ಥರ ಡೈಲಿ ಒಂದು ಕ್ವಶನ್ ಪೇಪರ್. ಇವತ್ತೊಂದು ಸ್ವಲ್ಪ ಮಿಸ್ಟೇಕ್, ನಿನ್ನೆ ಒಂದು ಮಾಡಬೇಕಾಗಿತ್ತು, ಆಗಲಿಲ್ಲ. ನೆಕ್ಸ್ಟ್ ಇನ್ನು ಡೈಲಿ ಒಂದು 20 ಕ್ವಶನ್ಸು ಪಕ್ಕ ಹಾಕ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಪ್ರಭು IQ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.